ನಮೋ ಅರ್ಹಂತಾನಂ ನಮೋ ಸಿದ್ಧಾನಂ ನಮೋ ಆಯರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋವೆ ಸವಸಾಹುನಂ ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾದ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಂ ಜೈನಂ ಜಯತು ಶಾಸನಂ ಜೈನಂ ಜಯತು ನಾವು ಲಾಸ್ಟ್ ವಾರ ಭಗವಾನ್ ನೇಮಿನಾಥರ ತೀರ್ಥಂಕರ ಪರಿಚಯ ನೋಡಿದ್ದು ರೀ. ಪ್ರತಿ ದಿವಸ ಒಂದು ಟಾಪಿಕ್ ತೊಗೊಳ್ತಂಡ್ರನ. ಟಾಪಿಕ್ ಅಂದರೆ ಒಂದು ರೆಕಾರ್ಡಿಂಗ ಮತ್ತು ಯಾರಿಗಾರ ಅದು ಯೂಸ್ ಆಗ್ತಿತ್ತು ಅನ್ನೋ ಉದ್ದೇಶದಿಂದ ಯಾರು ಬೇಸಿಕ್ ಅಧ್ಯಯನ ಮಾಡ್ತಿರ್ತಾರಲ್ಲ ಅವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಯೊಂದು ಒಂದು ಟಾಪಿಕ್ ತೊಗೊಂಡು ನಾನು ಅದನ್ನೇನು ಮಾಡ್ತೀನಪ್ಪ ಅಂದರೆ ರೆಕಾರ್ಡಿಂಗ್ ಮಾಡ್ತೀನಿ ರೀ, ಅದನ್ನು ಬೇರೆಯವ್ರಿಗೆ ಉಪಯೋಗ ಆಗಲಿ ಅಂತ ಹೇಳಿ. ಸೊ ಇವತ್ತು ನಾವು ಶಾಸ್ತ್ರ ಸ್ವಾಧ್ಯಾಯದಿಂದ ತತ್ಕಾಲ ಆಗುವಂಥ 10 ಲಾಭಗಳು ಪಂಡಿತ್ ಟೋಡರ್ಮಲ್ಜಿಯವರ ಮೋಕ್ಷಮಾರ್ಗ ಪ್ರಕಾಶ ಗ್ರಂಥದೊಳಗೆ ಶಾಸ್ತ್ರ ಸ್ವಾಧ್ಯಾಯ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ಒಂದು ಜೀವ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಲಾಭ ಇಲ್ಲದೆ ಮಾಡಂಗಿಲ್ಲ. ಏನಾದರೂ ಒಂದು ಲಾಭ ಇದ್ದರೆ ಮಾತ್ರ ಕಾರ್ಯ ಮಾಡ್ತಾನೆ. ಸೊ ಪ್ರತಿಯೊಬ್ಬರ ಪ್ರಶ್ನೆ ಏನಪ್ಪ ಅಂತಂದ್ರೆ ಧರ್ಮ ಯಾಕೆ ಮಾಡಬೇಕು ಅಥವಾ ಸ್ವಾಧ್ಯಾಯ ಎದಕ್ಕೆ ಮಾಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಪ್ರತಿಯೊಂದು ಜೀವ ಧರ್ಮ ಮಾಡಬೇಕೋ ಅಥವಾ ಮಾಡಬಾರ್ದು ಯಾವುದೇ ಪ್ರಶ್ನೆ ಕೇಳಿದಾಗ ಎಲ್ಲರಿಗೂ ಏನು ಅನಿಸ್ತೈತಿ ಹೇಳ್ರಿ, ಧರ್ಮ ಅನ್ನೋದು ಬಂಧನ ಅಂತ ಅನಿಸ್ತೈತಿ. ಧರ್ಮ ಅಂದ್ರೆ ಕಷ್ಟ ಐತಿ, ಧರ್ಮ ಅಂದ್ರೆ ಪರಾಧೀನತೆ ಐತಿ ಅನಿಸ್ತೈತಿ. ಆದರೆ ಧರ್ಮ ಪರಾಧೀನತಾನೂ ಇಲ್ಲ, ಕಷ್ಟನೂ ಇಲ್ಲ, ಬಂಧನೂ ಇಲ್ಲ, ಬಹಳ ಸರಳವಾಗಿರ್ತದೆ. ಅದನ್ನು ತಿಳ್ಕೋದ್ರಲ್ಲಿ ಜೀವ ಏನು ಮಾಡ್ತಾನಪ್ಪ ಅಂದ್ರೆ ಅಜ್ಞಾನತ ವಹಿಸ್ತಾನೆ. ಸೊ ಇಲ್ಲಿ ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಕ್ಕಂಥ ಲಾಭದೊಳಗೆ ಮೊದಲನೇ ಲಾಭ ಏನು ಹೇಳಿದ್ರಪ್ಪ ಅಂತಂದ್ರೆ ಯಾವುದರ ಜಿಸ್ಕೆ ಹೋಣೆಸೆ, ಯಾವಾಗ ಜೀವ ತನ್ನ ಸ್ವರೂಪವನ್ನು ತಿಳಿತದಲ್ಲ ಅವಾಗ ಪರಂಪರಾದಿಂದ ಆ ಜೀವಕ್ಕೆ ಆತ್ಮದ ಅನುಭವ ಆಗ್ತೈತಿ ಅಂತ ಮೊದಲನೇದು ಹೇಳಿದ್ರು. ಈಗ ಪ್ರಶ್ನೆ, ಆತ್ಮನ ಅನುಭವ ಯಾವಾಗ ಆಗ್ತೈತಿ ನೋಡ್ರಿ. ಛಪ ಮತ್ತು छुपा ಎರಡು ಶಬ್ದದಲ್ಲಿ. जो पुस्तक में छपा है उसको पढ़ोगे तो आत्मज्ञान नहीं होगा. क्या बोला? जो पुस्तक में छपा है, छपा ಅಂದ್ರೆ ಪ್ರಿಂಟ್ ಆಗಿತ್ಲ, ಆ ಪ್ರಿಂಟ್ ಆಗಿತ್ಲ ಅದನ್ನು ಓದಿದ್ರೆ ಆತ್ಮಜ್ಞಾನ ಆಗಂಗಿಲ್ಲ. जो उसमें छपा है, छपने में से जो छुपा है रहस्य, ಅದರೊಳಗೆ ಏನು ರಹಸ್ಯ ತುಂಬಿತ್ತಲ್ಲ ಆ ರಹಸ್ಯವನ್ನು ಯಾವ ಹೊರಗೆ ತೆಗಿತಾನಲ್ಲ ಅವನಿಗೆ ಏನಾಗ್ತಿತ್ತಪ್ಪ ಅಂತಂದ್ರೆ ಆತ್ಮ ಅನುಭವ. ಗೊತ್ತಾಯ್ತ್ರಿ? ಈಗ ನಾವು ಛಾಪಿಸಿದ್ದು ಓದ್ಕೋತ ಹೋದ್ರೆ ಆತ್ಮ ಅನುಭವ ಆಗಂಗಿಲ್ಲ. ಇನ್ನು ಮತ್ತೊಂದು ವಿಶೇಷ ಮಾತು ಹೇಳ್ತಾನೆ ಕೇಳ್ರಿ. ಜ್ಞಾನ ಮತ್ತು ಅನುಭವ ಎರಡು ಶಬ್ದದಲ್ಲಿ ನೋಡ್ರಿ. ಯಾವಾಗ ನಿಮಗೆ ಜ್ಞಾನ ಆಗ್ತದ ಅವಾಗ ಶಬ್ದ ತಿಳಿದು ಬರ್ತದೆ. ಏನು ಹೇಳಿನ್ರಿ? ನಿಮಗೆ ಜ್ಞಾನ ಆಯ್ತಂದ್ರೆ ಶಬ್ದ ತಿಳಿದು ಬರ್ತದ, ಅನುಭವ ಆಯ್ತಂದ್ರೆ ಆ ಶಬ್ದದ ಅರ್ಥ ತಿಳಿದು ಬರ್ತದೆ. ಏನು ಹೇಳಿನ್ರಿ? ಜ್ಞಾನ ಬೇರೆ, ಅನುಭವ ಬೇರೆ. ನಮ್ಗೆ ಇಲ್ಲಿ ತನಕ ಜ್ಞಾನ ಆಗ್ಯದ, ಶಬ್ದದ ಜ್ಞಾನ ಅದ, ಆದ್ರೆ ಅಲ್ಲಿರ್ತಕ್ಕಂಥ ಶಬ್ದದ ಅರ್ಥ ಜ್ಞಾನ ಆಗಬೇಕಾದ್ರೆ ಅನುಭವ ಆಗ್ಬೇಕು. ಅನುಭವ ಇಲ್ಲದೆ ಆ ಶಬ್ದದ ಅರ್ಥದ ಇದನ್ನು ಆಗಂಗಿಲ್ಲ, ಭಾವಭಾಸನ ಆಗಂಗಿಲ್ಲ. ಅದಕ್ಕೆ ಜ್ಞಾನ ಸಂಪಾದನೆ ಬೇರೆ, ಅನುಭವನ ಬೇರೆ. ಅನುಭವ ಯಾವಾಗ ಆಗ್ತೈತಿ? ಅಲ್ಲಿರ್ತಕ್ಕಂಥ ರಹಸ್ಯ ತಿಳಿದು ಬರ್ತಂದ್ರೆ ಆ ಜೀವಕ್ಕೆ ಏನಾಗ್ತೈತಿಪ್ಪ ಅಂತಂದ್ರೆ ಆನಂದನ ಆನಂದ ಆಗ್ತೈತಿ. ಆನಂದ ಹೆಂಗೆ ಆಗ್ತೈತಿಪ್ಪ ಅಂತಂದ್ರೆ ಸಮುದ್ರ ಅಲ್ಲೇ ಪುಟ್ಟದೇಳುವಂಗೆ ಅದು ನಿಜವಾಗ್ಲೂ ಹಂಗೆ ಐತ್ರಿ. ನಾವು ಲೌಕಿಕದಾಗ ಸಹಜವಾಗಿ ವಿಚಾರ ಏನು ಮಾಡ್ತೇವಪ್ಪ ಅಂತಂದ್ರೆ ನನಗೆ ದುಡ್ಡಿನಿಂದ ನನಗೇನಾಗ್ತೈತಿ ಅಂದ್ರೆ ಆನಂದ ಆಗ್ತೈತಿ ಅಂತ ತಿಳ್ಕೊತಾನೆ. ಹೌದಿಲ್ರಿ? ದುಡ್ಡು ಮುಂದಿಡ್ರಿ, 2 ಕೋಟಿ ಎಷ್ಟು 10 ಕೋಟಿ ಇಡ್ರಿ, ದುಡ್ಡ ಪುದ್ಗಲ್ ಐತೆ, ಅದನ್ನು ನೋಡಿದ್ರುಪ್ಲೆ ನಿನಗೇನಾಯ್ತು? ಆನಂದ ಆಯ್ತು. ಆ ಆನಂದ
ದುಡ್ಡು ಒಳಗಿಂದ ಬತ್ತೋ ಏನ ನಿನ್ನಲ್ಲೇದನ ಬತ್ತೋ ಅಂತ ಹೇಳ್ಬೇಕು. ಭೇದ ವಿಜ್ಞಾನ ನೋಡ್ರಿ ಎಷ್ಟು ಆನಂದ ಐತಿ. ದುಡ್ಡು ಇಡ್ರಿ, 10 ಕೋಟಿ ರೂಪಾಯಿ ಇಡ್ರಿ, 10 ಕೋಟಿ ಇಡ್ರಿ, 100 ಕೋಟಿ ಇಡ್ರಿ, 1000 ಕೋಟಿ ಇಡ್ರಿ, ಅದನ್ನು ನೋಡಿದ ನಂತರ ನಮಗೂ ಒಳಗೆ ಏನು ಆನಂದ ಆಯ್ತಲ್ಲ, ಆ ಆನಂದ ದುಡ್ಡಿನಿಂದ ಬಂತೋ ಏನು ನನ್ನಲ್ಲೇದನ ಬಂತು? ನನ್ನಲ್ಲೇ ಐತನಿಲ್ಲ ಅದು ಆನಂದ ಏನಾಯ್ತಲ್ಲ, ಅದು ಆನಂದ ಎಲ್ಲಿಂದ ಬಂತು? ನನ್ನಲ್ಲೇ ಇತ್ತು. ಯಾಕೆ ಬರ್ತದ ಅದನ್ನು ತಿಳ್ಕೊಂಡಿದಿಲ್ಲ. ದುಡ್ಡದೊಳಗೆ ಆನಂದ ಐತಂದು ಇಲ್ಲಿ ಒಳಗೆ ಬರ್ತದ, ಗೊತ್ತೈತನಿಲ್ರಿ? ಹಂಗ ಜೀವಕ ನೀ ಹೆಂಗೆ ದುಡ್ಡನ್ನ ನೀ ಅಂತ ತಿಳ್ಕೊಂಡಿದಿಲ್ಲ, ಹಂಗೆ ಆತ್ಮಾತ ನೀ ತಿಳ್ಕೊಂಡೆ ಅಂದ್ರೆ ಆನಂದ ಬರ್ತೈತಿ. ಎಷ್ಟು ಸಿಂಪಲ್ ಐತಿ ನೋಡ್ರಿ ಭೇದ ವಿಜ್ಞಾನ. ಇನ್ನು ಮತ್ತೊಂದು ದುಡ್ಡು ಪುದ್ಗಲ್ ಐತದ. ಈಗ ನೀವು ಮನೆ ದೊಡ್ಡ ಬಂಗ್ಲೆ ಕಟ್ತಾ, ಕೋಟಿಗಟ್ಟಲೆ ಬಂಗ್ಲೆ ಕಟ್ಟಿಸ್ತಾ, ಅದನ್ನು ನೋಡಿ ಏನಾಗ್ತೈತಿ ಇವಂಗ ಆನಂದ ಆಗ್ತೈತಿ. ಈಗ ಪ್ರಶ್ನೆ, ಆ ಬಂಗ್ಲೆ ಪುದ್ಗಲ್ ಐತೋ ಏನು ಚೇತನ ಐತಿ? ಪುದ್ಗಲ್ ಐತಿ. ಅದನ್ನು ನೋಡಿ ನೋಡಿ ಹೊಸದು ಏನು ಡಿಸೈನ್ ಮಾಡಕಲ್ಲ, ಅದನ್ನು ನೋಡಿ ನೋಡಿ ಎಷ್ಟು ನೋಡ್ತಾ ಅಷ್ಟು ಒಳಗೆ ಏನಾಗ್ತೈತಿ? ಖುಷಿ ಆಗ್ತೈತಿ. ಆ ಖುಷಿ ಮನ್ಯಾಂದ ಬತ್ತೋ ಏನು ಅವಳ ಒಳಗಿಂದ ಬತ್ತು? ಮನ್ಯಾಂದ ಎಲ್ಲಿಂದ ಬರ್ತದ? ಅದನ್ನು ನೋಡಿ ನೋಡಿ ಅದನ್ನ ಯಾಕೆ ಬತ್ ಹೇಳ್ರಿ? ಆನಂದ ತನ್ನಲ್ಲೇ ಐತದ ನೋಡ್ರಿ. ಮತ್ತೊಂದು ವಿಶೇಷ ಹೇಳ್ರಿ, ಪುದ್ಗಲ್ ಒಳಗ ಆನಂದ ಇಲ್ಲ, ಸುಖ ದುಃಖ ಅನುಭವ ಮಾಡುವಂಥ ಶಕ್ತಿ ಪುದ್ಗಲ್ ಒಳಗಿಲ್ಲ. ಅದಂತೂ ಜಡ ಐತಿ. ಖರೆ ಆನಂದ ಎಲ್ಲದ ಬರೋದ? ಚೇತನದಿಂದನೇ ಆನಂದ ಬರೋದ, ಹೊರಗಿಂದ ಬರಂಗಿಲ್ಲ. ಈಗ ಮೂತಿನ ನೋಡ್ತಿದ್ರಿ ನೀವು, ಹೊರಗಿಂದ ಮಣಿ ರೊಕ್ಕ ವೈಭವ ಏನು ಐತಿಲ್ಲ, ಅದಂತೂ ಹೊರಗನೆ ಐತೆ. ಅದಕ್ಕೆ ಸ್ವತಃಕ್ಕೂ ಗೊತ್ತಿಲ್ಲ ಮಣಿ ಇದೇನೆ, ಅದಕ್ಕೆ ಸ್ವತಃಕ್ಕೂ ಗೊತ್ತಿಲ್ಲ ದುಡ್ಡಿದೇನೆ, ಅದಕ್ಕೆ ಸ್ವತಃಕ್ಕೂ ಅದ್ರ ಜ್ಞಾನ ಇಲ್ಲ. ಆದರೆ ಅದನ್ನು ನೋಡಿ ನಿನಗೆ ಏನಾಗ್ತೈತಿ? ಆನಂದ ಆನಂದ ಆನಂದ. ಬಂಗಾರ ಆಗಲಿ, ಬೆಳ್ಳಿ ಆಗಲಿ, ರೊಕ್ಕ ರೂಪಾಯಿ ಆಗಲಿ, ಹಂಗಿದ್ರೆ ಆನಂದ ಎಲ್ಲೆದು ಬತ್ತು? ಭಾಳ ಖುಷಿ, ಇವತ್ತು ನಂಗೆ ಭಾಳ ಆನಂದ ಆಗ್ತೈತಿ. ಎಲ್ಲೆದು ಬರ್ತದ? ಅದಕ್ಕೆ ಟೋಡ್ರ ಮಲ್ಜಿ ಹೇಳ್ತಾರಲ್ಲ, ಕುತ್ತಾ ಹಡ್ಡಿ ಚಬಾತಾ ಹೇ ತೋ ಸಮಜ್ತಾ ಹೇ ಹಡ್ಡಿ ಸೇ ಸ್ವಾದ ಆಯಾ, ಲೇಕಿನ್ ಆಯಾ ಕಹಾ ಸೇ? ತನ್ನ ದಾಡದಿಂದ ಬಂತು. ಎಲ್ಲಿಂದ ಬತ್ತು? ನಾಯಿ ಆ ಎಲ್ಲವನ್ನ ತಿನ್ತೀತಲ್ಲ, ಆ ತಿಂದಾಗ ಅದು ಕಾಣಿಸ್ತೈತಿ, ಇದು ಏನು ಸ್ವಾದ ಬತ್ತು, ಇದು ಎಲುವಲೇ ಬಂದೈತಿ ಅಂತ ಹೇಳಿ. ಖರೆ ಎಲುವಲೇ ಬಂದಿಲ್ಲ. ಯಾವಾಗ ಅದನ್ನು ತಿನ್ತೈತಿ, ಚಬಾಸ್ತೈತಲ್ಲ, ಚಬಾಸದಾಗ ಏನು ಅದಕ್ಕೆ ಚುಚ್ಚತೈತ್ಲ ಒಳಗ, ಆ ಚುಚ್ಚಾನ ಏನು ರಗತ್ತು ಬರ್ತೈತ್ಲ, ಆ ರಗತ್ತಲೇ ತಿಳಿತೈತಿ ಇದು ಹಡ್ಡಿಯಿಂದ ಬರ್ತೈತಿ. ಖರೆ ಬಂದೈತಿ ಇಲ್ಲದ ಒಳಗೆ ಐತೇನಿಲ್ರಿ? ಆಯ್ತು, ಈಗ ವಿಚಾರ ಮಾಡ್ರಿ, ಸುಖ ಅನ್ನೋದ ಆನಂದ ಅನ್ನೋದ ಎಲ್ಲೈತಿ? ನನ್ನಲ್ಲೇ ಐತದ. ಆದ್ರೆ ನಾ ಏನಾದಿ ಕಾಲದಿಂದ ಹುಡುಕ್ಯಾಡಕ್ದೇನಿಲ್ಲಿ. ಹಂಗ ರುಚಿ ಪದಾರ್ಥಗಳು ತಗೋರಿ, ನೀವು ಸ್ಪರ್ಶನೇಂದ್ರಿಯ ತಗೋರಿ, ರಸನೇಂದ್ರಿಯ ತಗೋರಿ, ಅವೆಲ್ಲ ವಸ್ತುಗಳ ಪುದ್ಗಲ್ ಅದಾವು, ಜಡ ಅದಾವು, ಅದ್ರೊಳಗೆ ಚೇತನ ಗುಣ ಇಲ್ಲ. ಎಲ್ಲ ಇರೋದು ಚೇತನ, ಎಲ್ಲ ಇರೋದು ನನ್ನಲ್ಲಿ ಐತದ. ನೀ ಅದರ ರಸಾಸ್ವಾದನ ಮಾಡ್ಕೋತ ನಿನಗೆ ಅನಿಸ್ಕೈತಿ, ಅಲ್ಲೇ ಸ್ವಾದ ಬರಕೈತಿ. ಖರೆ ಸ್ವಾದ ಇರೋದು ಒಳಗಿಂದ ಐತದ. ನಾವು ಇದ್ರೊಳಗೆ ಭೇದ ವಿಜ್ಞಾನ ಹೆಂಗೆ ಮಾಡೋದ? ಯಾವುದು ದುಡ್ಡು ನೀ ನಂದತ ತಿಳಿದಿದಿ, ಯಾವುದು ಮನಿ ನೀ ನಂದತ ತಿಳಿದಿದಿ, ಯಾವ ಪದಾರ್ಥಗಳು ನನ್ನಂತ ತಿಳಿದಿಲ್ಲ, ಆ ನನ್ನಂತ ತಿಳಿಗುವ ಜಾಗದಾಗ ಆತ್ಮ ಅಂತ ಆಗೋದು ಇಡ. ನಾನಾ ಆತ್ಮಾತ ಇಡು, ಅದ್ರೊಳಗಿನ ಆನಂದ ಬರ್ತೈತಿ. ನೀ ಏನು ತಿಳ್ಕೊಂಡು ಏನಾದಿಕ್ಕಲ್ಲ, ದುಡ್ಡಿನಿಂದ ಆನಂದ ಸಿಗ್ತಿ. ದುಡ್ಡು ನಿನ್ನತಕ್ಕ ಯಾರಿಗೂ ಆನಂದ ಸಿಕ್ಕಿಲ್ಲ, ಸಿಗಕತ್ತಿಲ್ಲ ಬಿ. ಕೇವಲ ನಮ್ಮದೊಂದು ಮಾನ್ಯತೆ ಐತಿ ಇಷ್ಟ. ಯಾಕಂದ್ರೆ ಸಂತ ಸಾಧುಗಳ ಹತ್ರ ಏನೂ ಇರಂಗಿಲ್ಲ, ಆದರೂ ಕೂಡ ಆನಂದಮಯ ಇರ್ತಾರೆ. ಮತ್ತೊಂದು ದುಡ್ಡು ಅಂತೀರಿ ನೀವು, ಕೋಟಿಗಟ್ಟಲೆ ಇರ್ತೈತೆ. ಖರೆ ಮಾನಸಿಕ ಚಿಂತಿತ್ತಂದ್ರೆ ಯಾರೇ ಮೃಷ್ಟಾನ್ನ ಭೋಜನ ತಂದು ಕೊಡ್ತಾರೆ, ತಿಂತೀರಿ? ಹೋಗಂಗಿಲ್ಲ. ಯಾರಾದರೂ ನಿದ್ದೆ ಹತ್ತೈತೆ ಅವಾಗ? ನಿದ್ದೆ ಹತ್ತಂಗಿಲ್ಲ. ಇದರರ್ಥ ದುಡ್ಡಿನಿಂದ ಆನಂದ ಬರ್ತಿತ್ತಂದ್ರೆ ಮೃಷ್ಟಾನ್ನ ಭೋಜನದಾಗ ಯಾಕೆ ಸ್ವಾದ ಬರ್ವಾತು, ನಿದ್ದೆ ಯಾಕೆ ಹತ್ತವಾತು? ಇದರರ್ಥ ಅದ್ರೊಳಗೆ ಇದ್ರನಲ್ಲ ಬರೋದ, ಅದ್ರೊಳಗೆ ಐತೇನ್ರಿ? ಬರ್ತಿತ್ತ ಇತ್ತಕ್ಕೆ ತಿಳ್ಕೋರಿ, ಅದು ಖಾಯಮ ಕೊಡ್ಬೇಕಲ್ಲ. ಮತ್ತೆ ಒಂದ್ಸಲ ಕುಡ್ತೈತಿ, ಒಂದ್ಸಲ ಕೊಡಂಗಿಲ್ಲ. ಹಿಂಗ್ಯಾಕ? ಒಂದ್ಸಲ ಗುಲಾಬ್ ಜಾಮೂನ ಆನಂದ ಕೊಡ್ತೈತಿ,
ಮತ್ತೊಂದು ಸಲ ಅದ ಗುಲಾಬ್ ಜಾಮೂನ ದುಃಖ ಕೊಡ್ತೈತಿ. ಹೆಂಗೆಂಗ ಒಂದೇ ಮಾಡ್ಬೇಕು, ಹೌದಿಲ್ಲ? ಇದರ ಅರ್ಥ ಸುಖ ದುಃಖ ಎಲ್ಲ ಕಚಡ ಎಲ್ಲಿ ಹೇಳ್ರಿ, ಇಲ್ಲೇ ಐತದ. ಮಾನ್ಯತಾ ಚೇಂಜ್ ಆಯ್ತ್ರಿ. ಇದು ಹಿಂಗಿದ್ದದು ಹಿಂಗೆ ಆಗೋದೈತಿ ಇಷ್ಟ. ಸುಖ ಅನ್ನೋದು ನನ್ನಲ್ಲೇ ಬರಕೈತಿ, ನಾನಾ ಆತ್ಮ ಅದೇನೆ, ಆತ್ಮನಲ್ಲೇ ಬರಕೈತಿ. ಯಾಕಂದ್ರೆ ಚೇತನದೊಳಗೆ ಸುಖ ಅಂತ ಹೇಳಿದಾರೆ, ಅಚೇತನದೊಳಗೆ ಎಲ್ಲಿ ಹೇಳಿದಾರೆ ಆಚಾರ್ಯ? ಪುದ್ಗಲದೊಳಗೆ ಸುಖ ಅಂತ ಹೇಳಿಲ್ಲ, ಸುಖ ಅನ್ನೋದು ನನ್ನಲ್ಲಿ ಐತಿ. ಅದಕ್ಕೆ ಹೇಳಿದ್ರು ಶಾಸ್ತ್ರ ಸ್ವಾಧ್ಯಾಯ ಮಾಡೋದ್ರಿಂದ ಪರಂಪರಾಗತ ಆತ್ಮದ ಅನುಭವ ಯಾವಾಗ ಆಗ್ತೈತಿ? ಅದು ಜ್ಞಾನ ಆದ್ರೆ ಆಗಂಗಿಲ್ಲ, ಆ ಶಬ್ದದ ಅರ್ಥದ ಅನುಭವ ಆದಾಗ ಆಗ್ತೈತಿ. ನಮಗೆ ಪ್ರತಿ ಸಮಯ ಜ್ಞಾನ ಅಂತೂ ಐತಿ, ಅದನ್ನು ಓದಕ್ಲವು ಖರೆ ಭಾವಭಾಸನ ಇಲ್ಲ. ಸೊ ಭಾವಭಾಸನ ಆಗಬೇಕಾದ್ರೆ ಭಾಳ ನಿವೃತ್ತಿ ಬೇಕಾಗ್ತೈತ್ರಿ. ನನ್ನ ಪ್ರಕಾರ ನಿಜವಾಗ್ಲೂ ಆತ್ಮಜ್ಞಾನ ಮಾಡೋರಿದ್ರಿ ಅಂದ್ರೆ ಸಂಸಾರದೊಳಗೆ ಮನಿ ಮಠ ಮಾಡ್ಕೋತ ಆಗತ್ತವಂದ್ರೆ ಜೀವನದ ಯಾವತ್ತೂ ಆಗಂಗಿಲ್ಲ. ಈ ವರ್ತಮಾನ ಕಾಲದಾಗಂತೂ ನೀವು ನಿಜವಾಗ್ಲೂ ಆತ್ಮ ಕಲ್ಯಾಣವನ್ನು ಬಯಸ್ತಿದ್ರಿ, ನಿಜವಾಗ್ಲೂ ಸಂಸಾರದಿಂದ ಮುಕ್ತ ಆಗ್ಲಕ್ಕೆ ಇಷ್ಟಪಡ್ತಿದ್ರಿ ಅಂದ್ರೆ ಕಂಪ್ಲೀಟ್ ನಿವೃತ್ತಿ ಇಲ್ಲದ ಪ್ರವೃತ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಿವೃತ್ತಿ ಆಗ್ರಿ. ಯಾಕೆ ಹೇಳ್ರಿ? ನಿವೃತ್ತಿ ಆಗೋದ್ರಿಂದ ಆ ಒಂದು ವಿಷಯದ ಪ್ರತಿ ಇರ್ತಕ್ಕಂಥ ವಿಕಲ್ಪಗಳ ತನ್ನೀಂತನ ಕಡಿಮೆ ಆಗಿಬಿಡ್ತಾವ್ರಿ. ನಾವು ಜಂಜಾಟೆಲ್ಲ ಎಬಿಶ್ ನಿಲ್ಲಿಸ್ಕೊಂಡು ಕುಯ್ದವು, ಅವಾಗ 1 ತಾಸು 2 ತಾಸು ಸ್ವಾಧ್ಯಾಯದಿಂದ ಏನಾಗೋದೈತಿದ? ಏನೂ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಇದರಿಂದ ಯಾವುದೇ ರೀತಿ ಕರ್ಮ ನಿರ್ವಜ್ಜನೆ ಆಗಂಗಿಲ್ಲ. ನಂಗೆ ನಿಜವಾಗ್ಲೂ ಆತ್ಮ ಕಲ್ಯಾಣ ಮಾಡ್ಕೊಳ್ಳೋದಿತ್ತಪ್ಪ ಅಂದ್ರೆ ಒಳಗೆ ಇಟ್ಕೋರ ಧ್ಯೇಯನ ಹಿಂದಿನ ನಾಳೆ ಇದಕ್ಕೆ ಫುಲ್ ಸ್ಟಾಪ್ ಇಡಿಸುವೆ, ಮುಂದಿನ ಲೈನ್ ಬರೆಯಕ್ಕೆ ಬರಂಗಿಲ್ಲ. ನಾವು ಕಾಮ ಇಟ್ಕೋತ ಹೊಂಟವು ಮತ್ತೊಂದು ಲೈನ್ ಬರ್ಕೋತ. ಸೊ ಸಂಸಾರದ ಯಾವತ್ತೂ ಅಂತ್ಯ ಬರಾಕ ಸಾಧ್ಯ ಇಲ್ಲ. मोक्ष फल प्राप्त होता है तत्काल तुरंत प्रकट होता है सुख भी तत्काल प्रकट ಆಗ್ತೈತಿ ಅಥವಾ ಇಲ್ಲೋ? ತತ್ಕಾಲ ಅಂದ್ರೆ ಯಾವ್ರಿ? ಬನಾರಸಿ ದಾಸ್ಜಿ ಹೇಳ್ತಾರೋ, ಯಾವುದೇ ಒಬ್ಬ ಧೋಬಿ ಅಂದ್ರೆ ಅಗಸ್ನ ಮನೆಗೆ ಒಬ್ಬ ಯಾವ ಇಸ್ತ್ರಿ ಮಾಡ್ಲಕ್ಕೆ ಅರ್ಬಿ ಕೊಟ್ಟಿದ್ದ. ಅಂತ ಇಸ್ತ್ರಿ ಮಾಡ್ಲಕ್ಕೆ ಅರ್ಬಿ ಕೊಟ್ಟಿದ್ದ ಅಂತ ಅದೇನಾಗಿತ್ತಪ್ಪ ಅಂದ್ರೆ ಎಕ್ಸ್ಚೇಂಜ್ ಆಗಿತ್ತು. ಎಕ್ಸ್ಚೇಂಜ್ ಅದಲ ಬದಲ ಆಗಿತ್ತು. ಆಯ್ತು ಅವ ಬೇರೆದು ಅದನ್ನು ತೊಗೊಂಡು ಹೋದ ನಂತರ ಅವ ತಂದ ಅಂತ ಹೇಳಿ ಏನು ಮಾಡ್ತಿದ್ದಪ್ಪ ಅಂತಂದ್ರೆ ಹಾಕೊಂಡು ಮಲ್ಕೊಂಡಿದ್ದ. ಆಯ್ತು ಯಾವಾಗ ಮತ್ತೊಬ್ಬ ಅವ ಬಂದು ಹೇಳ್ತಲ್ಲ ಇದು ನಿಂದಲ್ಲ ಅಂತ ಹೇಳಿ ಚಿಹ್ನೆ ಗುರುತಲ್ಲ, ತುರಂತ ಬಿಟ್ಟು ಬಿಡ್ತಾನೆ ಇಲ್ಲೋ. ಹಂಗ ಧರ್ಮ ತತ್ಕಾಲ ಹೆಂಗೆ ಆನಂದ ಕೊಡ್ತೈತಿಪ್ಪ ಅಂತಂದ್ರೆ, ಯಾವ ವಸ್ತುನ ಇಲ್ಲಿ ತಕ ನಂದತ ತಿಳ್ಕೊಂಡಿನಿ, ಆಚಾರ್ಯ ಭಗವಂತರಾದ ನಿಂದ ಇಲ್ಲ, ಈಗೂ ಇಲ್ಲ, ಭವಿಷ್ಯದಾಗ ಭೀ ಇರಂಗಿಲ್ಲ, ಮತ್ತು ಭೂತದಾಗ ಭೀ ಇಲ್ಲಾಗಿತ್ತ ಅಂತದ್ದು ವಸ್ತು ಸ್ವರೂಪ ತಿಳಿಸ್ಕೊಟ್ರೆ ನಮಗೆ ಯಾಕೆ ದುಃಖ ಆಗ್ತೈತ್ರಿ? ಈಗ ನನಗೆ ಶರೀರದಾಗ ಭಯಂಕರ ರೋಗ ಆಗೈತೆ ಅಂತ ತಿಳ್ಕೊರಿ. ಭಯಂಕರ ರೋಗ ಆದಾಗ ಮಾನಸಿಕವಾಗಿ ಪ್ರತಿಯೊಂದು ಜೀವ ಚಡಪಡಿಸ್ತೈತೇನ ನನಗೆ ಯಾವಾಗ ಕಡಿಮೆ ಆದಿತ್ತು, ಯಾವಾಗ ಕಡಿಮೆ ಆದಿತ್ತು ತಂದಾಗ ಆಚಾರ್ಯ ಹೇಳ್ತಾರು, ಶರೀರಂತೂ ಪುದ್ಗಲ್ ಐತೆ, ಜಡ ಐತೆ, ಅದಂತೂ ರೋಗಮಯ ಐತೆ. ಅದ್ರ ಸ್ವರೂಪ ತಿಳಿಸ್ಕೊಟ್ರೆ ನಮಗೆ ಯಾಕೆ ದುಃಖ ಆಗ್ತೈತಿ ಹೇಳ್ರಿ? ಸಹಜವಾಗಿ ವಿಕಲ್ಪ ಶಾಂತ ಆಗ್ತಾವೋ ಅಥವಾ ಇಲ್ಲೋ? ಆಗ್ತಾವ. ಸೊ ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೋ, ಧರ್ಮ ತತ್ಕಾಲ ಇದ್ರ ಫಾಯ್ದೆ ಯಾವಾಗ ಆಗ್ತೈತಿ? ಇದೇ ಬಹುದಾಗ ಆಗ್ತೈತಿ, ಅವ್ರು ಮುಂದಿನ ಬಹುದಾಗ ಆಗ್ತೈತಿ, ಒಂದು ಸದ್ದ ಆಗ್ತೈತಿ. ಇದು ಸದ್ದೆ ಆಗುವಂಥದ್ದೈತ್ರಿ, ಕ್ಷಣದೊಳಗೆ ಆಗುವಂಥದ್ದೈತಿ. ಆದ್ರೆ ನಾವಂತೂ ಏನು ತಿಳ್ಕೊಂಡಿದ್ದೇವಪ್ಪ ಅಂತಂದ್ರೆ, ಅದನ್ನು ನಾವು ಏನು ತಲೆಯಾಗಿ ಇಟ್ಟಿದವ್ರಲ್ಲ ಕಚರಾದಿಂದ ನಮಗೆ ದುಃಖ ಆಕೈತಿ, ಮತ್ತೇನಿಲ್ಲ. ಇದರಿಂದ ಸುಖ ಆಗ್ತೈತಿ, ಇವರಿಂದ ಆಗ್ತೈತಿ, ಇದು ಮಾಡ್ತೈತಿ ಅನ್ನೋದು ಏನು ಭಾವನೆ ಐತಲ್ಲ, ಆ ಭಾವನೆಯಿಂದ ಆಗ್ತೈತಿ. ಅದಕ್ಕೋಸ್ಕರ ಸ್ವರೂಪ ಯಾವಾಗ ತಿಳಿಸಿಕೊಡ್ತಾರಲ್ಲ ಆಚಾರ್ಯ, ಅವಾಗ ಗೊತ್ತಾಗ್ತದೆ ಜಗತ್ತಿನೊಳಗೆ ಯಾರೂ ನಮ್ಮವರಲ್ಲ, ನನ್ನ ಜೊತೆ ಬರೋದಂದ್ರೆ ಆತ್ಮ ಒಂದ ಅಂತ ಹೇಳಿ. ಇನ್ನು ಕ್ರೋಧಾದಿ ಕಷಾಯಕೂದಿ ಮಂದತಾ ಹೋತಿ. ಎರಡನೇ ಲಾಭ ಯಾವ್ದು ಹೇಳ್ರಿ? ಕ್ರೋಧಾದಿ ಕಷಾಯಗಳ ಮಂದತಾ ಆಗ್ತದೆ, ಪರಿಣಾಮದಲ್ಲಿ ನಿರ್ಮಲತಾ ಆಗ್ತದೆ. ನಾವು ಹಿಡಿದೋಸ್ತಕ ಸ್ವಾಧ್ಯಾಯ ಮಾಡ್ಕೋತ ಬರ್ತದವ್ರಿ. ಆ್ಯಂಡ್ ನಮ್ಮ ಕ್ರೋಧಾದಿ ಕಷಾಯಗಳು ಮಂದದವೋ ಅಥವಾ ತೀವ್ರದವೋ ಅಥವಾ ಹೆಂಗದವು ನಾವು ವಿಚಾರ ಮಾಡಬೇಕು. ಪರಿಣಾಮದೊಳಗೆ ನಿರ್ಮಲತಾ ಅಂದ್ರೆ ಏನ? ಪರಿಣಾಮದೊಳಗೆ ನಿರ್ಮಲತಾ ಅಂದ್ರೆ ಸಹಜ ಭಾವ, ಸರಳ ಭಾವ, ಯಾವುದೇ ರೀತಿ ಸಂಕಲ್ಪ ವಿಕಲ್ಪ ಮಾಡಬಾರ್ದು.
ಏನಾಗೋತ್ರಿದೊಳಗೆ ಇವತ್ತು ನುಕ್ಸಾನ್ ಬಂದರು ಹೋದ್ರು ಯಾವುದೇ ರೀತಿ ಸಂಕಲ್ಪ ವಿಕಲ್ಪ ಇಲ್ಲ. ಈ ರೀತಿ ಪರಿಣಾಮದೊಳಗೆ ನಿರ್ಮಲತಾ ಆಗ್ತದೆ, ಕ್ರೋಧಾದಿ ಕಷಾಯಗಳ ಮಂದತಾ ಆಗ್ತದೆ. ನೀವು ಕ್ರೋಧಾದಿ ನೋಡ್ರಿ, ಕೆಲವೊಂದು ಸಲ ಏನಾಗ್ತೈತಿ, ಶಾಸ್ತ್ರ ಸ್ವಾಧ್ಯಾಯ ಮಾಡ್ಕೋತ ಎಕ್ದಮ್ ಸಿಟ್ಟು ಬರ್ತೈತಿ. ಯಾಕೆ ಸಿಟ್ಟು ಬರ್ತೈತ್ರಿ? ಅದು ಒಳಗೆ ಇರತ್ತೈತ್ರಿಲ್ಲ, ಅದು ಒಳಗಿಂದ ಹೊರಗೆ ಬರೋದಿಲ್ಲ. ಯಾವ ಶಾಸ್ತ್ರ ಸ್ವಾಧ್ಯಾಯ ಮಾಡಿ ಸರಳ ಪರಿಣತಿ ಬರಬೇಕಾಗಿತ್ತು, ಅದ ಶಾಸ್ತ್ರ ಸ್ವಾಧ್ಯಾಯ ಮಾಡಲಿ ನಮ್ಮಲ್ಲಿ ಅಹಂಕಾರ ಉತ್ಪನ್ನ ಆಗ್ತೈತಿ. ಹೆಂಗ? ನನ್ನಟ್ಟು ಶಾಣೆ ಯಾವಿಲ್ಲ, ಹೌದಿಲ್ರಿ? ಪ್ರತಿಯೊಬ್ಬರು ಏನಾಕಿತ್ತು ಅಂದ್ರೆ ಪ್ರತಿಯೊಬ್ಬರು ಶಾಣ್ಯರೇ. ಈಗ ಬುದ್ಧಿಗಳನ್ನು ಬಾಣ ಗುದ್ದಾಡನು ಭಾಳ ಅವ್ರ. ಈಗ ಪ್ರತಿಯೊಬ್ಬರು ಒಂದು ಶಾಸ್ತ್ರ ಓದ್ತಾರೋ ಅಥವಾ 2 ಶಾಸ್ತ್ರ ಓದ್ ನಂತರ ಪ್ರತಿಯೊಬ್ಬರಿಗೆ ಏನು ಅನಿಸ್ತೈತಿಪ್ಪ ಅಂತಂದ್ರೆ ನಾವು ಭಾಳ ಶಾಸ್ತ್ರ ಸ್ವಾಧ್ಯಾಯ ಮಾಡ್ತಾನೋ, ನನಗೆಲ್ಲ ಬರ್ತೈತಿ ಅನ್ನೋದು ಈ ಮಾನ ಕಷಾಯ ಶಾಸ್ತ್ರ ಸ್ವಾಧ್ಯಾಯ ಮಾಡಿದ ನಂತರ ಕಡಿಮೆ ಆಗಬೇಕಾಗಿತ್ತೋ ಏನು ಹೆಚ್ಚಾಗಬೇಕಾಗಿತ್ತೋ? ಆ್ಯಂಡ್ ನೀವು ಓದೇನು ಮಾಡ್ಕೊಂಡ್ರಿ ಅದನ್ನ? ನನಗೆ 10 ಶಾಸ್ತ್ರಜ್ಞಾನ ಐತಿ, ನನಗೆ 15 ಶಾಸ್ತ್ರಜ್ಞಾನ ಐತಿ, ನಾ 50 ಶಾಸ್ತ್ರಜ್ಞಾನ, ನಾ ಅದರೊಳಗೆ ಪಾಂಡಿತ್ಯವನ್ನು ಹೊಂದಿದ್ದೀನಿ ಅನ್ನೋದ ಇದು ಮಾನ ಕಷಾಯ ಪುಷ್ಟಿ ಮಾಡ್ದಂಗೆ ಆಗ್ತಿತ್ತು ಅಥವಾ ಇಲ್ಲೋ? ಸೊ ಅದಕ್ಕೋಸ್ಕರ ಯಾವ ಜ್ಞಾನ ಸಂಪಾದನೆ ಮಾಡಿದ ನಂತರ ಸಹಜತನ ಬರ್ತೈತ್ರಿ. ಮತ್ತೊಂದು ಎಷ್ಟು ಜ್ಞಾನ ತಾಕೋತ್ ಹೋಗ್ತಿತ್ತಿಲ್ಲ ಒಳಗೆ ಮನುಷ್ಯ ಮೌನ ಆಗ್ತಾ, ಜಾಸ್ತಿ ಮಾತಾಡಂಗಿಲ್ಲ. ನಾವು ಎಷ್ಟು ಜ್ಞಾನ ಒಳಗೆ ಹೆಚ್ಚಾಗ್ತಿತ್ಲ ಅಷ್ಟು ಸಹಜತಾಗಿ ಬರ್ತಾರೆ. ಮಾತು ಕಡಿಮೆ ಆಗ್ತಾವು, ಓನ್ಲಿ ಅನುಭವ ಮತ್ತು ಜ್ಞಾತಾದೃಷ್ಟಾಪನಾಗಿ ಬರ್ತಿತ್ತು. ಸೊ ಅದಕ್ಕೋಸ್ಕರ ಎರಡನೇ ಲಾಭ ಏನಾಗ್ತಿತ್ತಪ್ಪ ಅಂದ್ರೆ ಕ್ರೋಧಾದಿ ಕಷಾಯಕಿ ಭಾವಕಿ ಮಂದತಾ. ಪ್ರತಿಯೊಬ್ಬರ ಪ್ರಶ್ನೆ ಏನಾಗ್ತಿತ್ತಪ್ಪ ಅಂತಂದ್ರೆ ಹೇಳ್ತಿರ್ತಾರೆ, ನನಗೆ ಒಟ್ಟ ಸಿಟ್ಟು ತಡೆಯಂಗಿಲ್ಲ ಅಂತ ಹೇಳಿ. ಈಗ 1 ಲಕ್ಷ ರೂಪಾಯಿ ಪಗಾರ ಐತಿ ನಮ್ಗೆ, ದೊಡ್ಡ ಬಾಸ್ ಮುಂದೆ ನಿಂತಿದ್ದಾವ, ಬಾಸ್ ಎಷ್ಟು ಬೇಕಾದಟ್ಟು ಬೈತಿದ್ರ ಕೂಡ ಬಾಸ್ರ ಮಾತುಗಳನ್ನ ನಾವು ತಡ್ಕೋತ ನಿಲ್ತವೋ ಅಥವಾ ನಿಲ್ಲಂಗಿಲ್ಲ? ನಿಲ್ರಿ. 1 ಲಕ್ಷ ರೂಪಾಯಿ ಪಗಾರ ಕೊಡ್ತದವ. ಯಾಕ? ಎಲ್ಲರೇ ಬೈ ಚಾನ್ಸ್ ನಾವು ಏನ್ರಿ ಎದುರು ಉತ್ತರ ಕೊಟ್ನೆ ಅಂದ್ರೆ 1 ಲಕ್ಷ ರೂಪಾಯಿ ಬಿಟ್ಟು ಮನಿ ಕಳಿಸ್ತಾ ಅನ್ನೋದು ಏನೈತಿ? ಭಯ ಐತಿ. ಅಂತ ಎಷ್ಟೆಲ್ಲ ಕ್ರೋಧ ಇದ್ರು ಕೂಡ ಅವನ ಮುಂದೆ ಕೈ ಕಟ್ಟಿ ಗಪ್ ನಿಂತಿರ್ತಾವನಿಲ್ರಿ. ಅದೇ ಬಿಡ್ರಿ, ನಮ್ಮ ಜೀವನದಾಗ ಯಾವನ ಕಡೆ ಎಲ್ಲಿ ತನಕ ಕೆಲಸ ಇರ್ತಿತ್ಲ ಅಲ್ಲಿ ತನಕ ಅವನು ಬೇಸ್ಕೋದ ತಡ್ಕೋತವ್. ಯಾವಾಗ ಗೊತ್ತಾಗ್ತೈತಿ ಇವಂದೆಲ್ಲ ದಗದು ಮುಗುದೈತಿ ಅಂತ ಹೇಳಿ ಅವಾಗ ವ್ಯಕ್ತಿ ಬೈಕತ್ತಂದ್ರೆ ತಡ್ಕೋತಾವ್ರಿ, ತಡ್ಕೊಂಗಿಲ್ಲ. ಯಾಕ? ಮುಗಿತ್ಲೇನು ಕೆಲಸ. ಸೊ ಅದಕ್ಕೋಸ್ಕರ ಶಾಸ್ತ್ರ ಸ್ವಾಧ್ಯಾಯ ಮಾಡೋದ್ರಿಂದ ಕಷಾಯ ಪ್ರತಿ ಸಮಯ ದುಃಖನ ಕೊಡ್ತಾವ. ನೋಡ್ರಿ, ಕಷಾಯ ಹೆಂಗೆ ದುಃಖ ಕೊಡ್ತಾವ ಅಂದ್ರೆ, ಈಗ ಮನ್ಯಾಗ ಸ್ವಲ್ಪ ಜಗಳ ಹಿಡಿದು ತಿಳ್ಕೋರಿ ನಾವು, ಅದು ಖರೇನ ಹಂಗೆ ಐತೆ. ಅದು ಸಮಸ್ಯೆ ಇರ್ತೈತಿ 2 ಮಿನಿಟ್ದ, ಅದು 2 ದಿವ್ಸ ತನಕ ಮಾತು ಬಿಡಿಸ್ತೈತಿ, ಇಲ್ಲಾಂದ್ರೆ 20 ದಿವ್ಸ ತನಕ ಹೋತೈತಿ, ಇಲ್ಲಾಂದ್ರೆ 20 ವರ್ಷ ತನಕ ಹೋತೈತಿ. ಈ ಕಡೆ ಅವ್ರು ಸರಿ ಅಂದ್ರು, ನಾ ಯಾಕೆ ಸರಿಲೇನಿ ಇಷ್ಟ. ಎಷ್ಟು ದೊಡ್ಡದಿರ್ತೈತಿ ಎರಡು ಸಮಸ್ಯೆ, ಭಾಳ ದೊಡ್ಡ ಸಮಸ್ಯೆ ಇರಂಗಿಲ್ಲ. ಅದು ಅವ್ರು ಕೂಡಂದ್ರು, ನಾ ಯಾಕೆ ಕೂಡ್ಲಿ, ನೀವು ಹೋಗಿ ತಗೋ ಅಂದು ಇಷ್ಟ. ಅದ್ರ ನಾ ಇಷ್ಟೆಲ್ಲ ಇವ್ರಿಗೆ ಸೇವಾ ಮಾಡಿ ನನಗದು ಒಂದು ವಸ್ತು ಕೊಡ್ಲಿಲ್ಲ. ಇವ್ರ ಮೋತಿರಿ ಹೆಂಗೆ ನೋಡೋದು ಹೇಳಣ? ಇವ್ರ ಮೋತಿ ಹೆಂಗೆ ನೋಡೋದು ಹೇಳಣ? ಅದಕ್ಕೆ ಅವ್ರ ಜೋಡಿ ಏನು ಮಾಡಿಬಿಡದ ಅಂದರೆ ಎಷ್ಟು ನಿಮಿಷದ ಕಷಾಯ ಐತ್ರಿ ಅದ? 1 ನಿಮಿಷ 2 ನಿಮಿಷ ಕಷಾಯ ಭಾವ. ಆ ಕಷಾಯ ಭಾವ ನನಗೆ ಆ ಕಷಾಯ ಮತ್ತೊಂದು ನೋಡ್ರಿ, ನೀವು ಪ್ರಾಕ್ಟಿಕಲ್ ಮಾಡ್ಕೋರಿ. ಯಾವಾಗ ನೀವು ಕ್ರೋಧ ಮತ್ತೊಬ್ಬರ ಮ್ಯಾಗ ತೋರಿಸ್ತಿರ್ತಿರ್ಲ ಅವಾಗ ನೀವು ಒಳಗೊಳಗೆ ದುಃಖಿಯಾಗಿರ್ತೀರೋ ಏನು ಸುಖಿಯಾಗಿರ್ತೀರಿ? ದುಃಖ ಇರ್ತೈತ್ರಿ. ತಾನೂ ಚಡಪಡಿಸ್ತಿರ್ತೈತೆ ಒಳಗೊಳಗೆ. ಅವಾಗ ಯಾರೇ ಊಟ ಮಾಡಂದ್ರೂ ಊಟ ಹೋಗಂಗಿಲ್ಲ. ಇದನ್ನು ಕ್ರೋಧಕ್ಕೆ ಆಹ್ವಾನ ಕೊಟ್ಟಾವ ಯಾವ? ನಾನು ಹೌದಿಲ್ಲ. ಆ ಟೈಮ್ದಾಗ ಸ್ವಲ್ಪ ಶಾಂತ ಪರಿಣಾಮ ತಡೆದಿದ್ದೇನೆಂದ್ರೆ 2 ದಿವಸದಾಗ ಮತ್ತೆ ಸಂಜೆಗೆ ಮತ್ತೆ ಅವ್ರನ್ನ ಮೂತಿ ನೋಡೋ ಛಪ್ತಕ ಅವ್ರದ್ದೇ ಇರ್ತೈತಿ, ಮತ್ತೆ ನೋಡೋದಿರ್ತೈತಿ. ಅವ್ರು ಬಿಟ್ರೆ ನಮಗಿಲ್ಲ, ನಮಗೆ ಬಿಟ್ರೆ ಎಷ್ಟು ನಿಮಿಷದ ಟೈಮ್ ಐತಿ? 2 ನಿಮಿಷ ಟೈಮ್ ಐತಿ ಅಷ್ಟೇ. ಅಷ್ಟಕ್ಕೂ ಅಂದಿರ ಇಷ್ಟೆಲ್ಲ ಜಗಳ ಆಗ್ತಿರ್ಲಿಲ್ಲ. ಸಂಜೆ ತಕ ಮತ್ತೆ ಹಿಂದಿನ ತಪ್ಪಾಯ್ತದ ಕೇಳೋದು ಯಾಕ, ಮತ್ತೆ ತಪ್ಪಾಗಲಿ ಬಿಡೋದು ಯಾಕ? ಅದಕ್ಕೆ ಪೈಲಾನ ಅಂದ್ರೆ ಸಮಸ್ಯೆ ಪ್ರಾಬ್ಲಮ್ ಇರಲ್ಲ. ಅದಕ್ಕೋಸ್ಕರ ಕ್ರೋಧ ಮಾಡಿದು ಯಾವಾಗ ಬೇಕಾದಾಗ ಮಾಡ್ರಿ ನೀವು, ಚಲೋ ಎನಿ ಟೈಮ್ ಮಾಡ್ರು, ಯಾವಾಗೂ ಮಾಡ್ರು. ಕ್ರೋಧ ನಮ್ಗೆ ದುಃಖನ ಕೊಡ್ತೀವಿ, ಎನಿ ಟೈಮ್ ಮಾಡ್ರಿ.
ಸೊ ಯಾರು ಬೆಕ್ಕದಾರಿಗೆ ಮಾಡ್ರು ಕೂಡ ಸ್ವತಃನೂ ದುಃಖಿ ಆಗ್ತೈತಿ, ಮುಂದಿನ ವ್ಯಕ್ತಿಗೂ ದುಃಖ ಕೊಡ್ತೈತಿ. ಆ್ಯಂಡ್ ಜೈನ ಧರ್ಮ ಅಂತೂ ಮತ್ತೊಂದು ಜೀವಕ್ಕೂ ದುಃಖ ಕೊಡಬಾರ್ದು ಅಂತ ಹೇಳಿದವ್ರ. ಸೊ ಎಷ್ಟು ಆದಷ್ಟು ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ನಾವು ತಡ್ಕೋಬಹುದು ಅಥವಾ ಇಲ್ಲೋ? ತಡ್ಕೋಬೋದು ಅಂತ ನಿಲ್ರಿ. ಯಾಕ್ರಿ ಹೇಳ್ರಿ, ಫಾಯ್ದೆ ಇತ್ತು ಅಂದ್ರೆ ತಡ್ಕೋತ, ಫಾಯ್ದೆ ಇಲ್ಲಾಗಿತ್ತಂದ್ರೆ ಎಂಥವು ಬೇಕಾದವ ಇಲ್ರಿ. ಇದು ಲಾಜಿಕ್ ಇತ್ತಿದೆ. ನೀವು ಬೇಕಾದ್ರೆ ಟ್ರೈ ಮಾಡಿರಿ, ಆ ವ್ಯಕ್ತಿನ ನಂಗೆ ಫಾಯ್ದೆ ಐತಿ, ನಾ ಏನರ ಮಾತಾಡ್ರ ನಂದು ಲುಕ್ಸಾನ್ ಆಗ್ತೈತೆ ಅಂತ ಗೊತ್ತಿದ್ದ ತಿಳ್ಕೊರಿ, ಅವ್ ಬೇಕಾದಟ್ಟು ಕೆಟ್ಟ ಶಬ್ದ ಬೇಲ್ಯ ಸಿಟ್ಟು ಮಾಡ್ಕೋತಾನ? ಮಾಡ್ಕೊಂಗಿಲ್ಲ. ಆಯ್ತ ಎಲ್ಲರಿ ಅವನ ಕಡೆಯಿಂದ ಲಾಭ ಇಲ್ಲ, ಅದೇ ಎಲ್ಲರಿ ಸಣ್ಣ ಮಾತಿಗೆ ಅನ್ನಂದ್ರೆ ಅವನ ಮ್ಯಾಗ ಸಿಟ್ಟು ಮಾಡ್ತಾನೆ. ಮತ್ತು ಸಿಟ್ಟು ಬಿ ಯಾಕೆ ಬರ್ತೈತಿ ಹೇಳ್ರಿ, ಒಳಗ ನಾ ದೊಡ್ಡ ನಾ ಅನ್ನೋದು ಇರ್ತಿತ್ಲ, ಆ ನಾ ಅನ್ನೋದು ಬರ್ತಿತ್ರಲ್ಲ. ನಾ ಮನೆಗೆ ಹಿರಿಯ ಮನುಷ್ಯ, ನಾ ಅನ್ನೋದು ನೀ ಆತ್ಮ ಅನ್ನೋ ಅದು ಒಂದು ಆತ್ಮ, ನೀನು ಒಂದು ಆತ್ಮ, ಹಿಂಗೆ ತಿಳಿದೆಲ್ಲಿ ಬರ್ತೈತಿ ಹೇಳ್ರಿ ನಮ್ಗೆ? ಬಸ್ತಾಗ ಅಟ್ಟ 40 ನಿಮಿಷ 45 ನಿಮಿಷ ಅಥವಾ ಯಾವಾರು ಶಾಸ್ತ್ರ ಸ್ವಾಧ್ಯಾಯ ಮಾಡೋತ್ನ್ಯಾಗ ಅಷ್ಟೇ ಏನಿಸ್ತೈತಿ, ಭಗವಾನ್ ಆತ್ಮ ಅನಿಸ್ತೈತಿ. ಆದ್ರೆ ಮತ್ತೊಂದು ಜೀವ ಮ್ಯಾಗ ನಾ ಯಾವ ಕ್ರೋಧ ಮಾಡಕ್ರಿಲ್ಲ, ಅದು ಒಂದು ಆತ್ಮ ಐತೈತಿ ತಿಳಿದ ಬರಂಗಿಲ್ಲ. ಸೊ ಕ್ರೋಧ ಆಗಲಿ ಮಾನ ಆಗಲಿ, ಇದು ಮಾನ ಅದ್ರೊಳಗು ಹಾರ ಹಾಕಿರು ಹಾರ ಹಾಕಲಿಲ್ಲ, ನನ್ನ ಕರೆದ್ರು ನನಗೆ ಕರೀಲಿಲ್ಲ, ಮದುವೆ ನನ್ನ ಮುಂದೆ ಮಾಡಲಿಲ್ಲ, ಅವ್ರನ್ನ ಮದುವೆ ಟೈಮ್ದಾಗ ನಮ್ಮ ಅಣ್ಣ ತಮ್ಮರ ಮುಂದೆ ಮಾಡೋತ್ನ್ಯಾಗ ಅವ್ರನ್ನ ಕರ್ಕೊಂಡು ಹೋಗಿನಿ, ಅವ್ರನ್ನ ಮುಂದೆ ಮಾಡೀನಿ, ನನಗೆ ಮಾನ ಕೊಡ್ಡಿಲ್ಲ, ಮಾಡ್ತವನಿಲ್ರಿ. ಸೊ ಆ ಟೈಮ್ ನನ್ನ ಕರ್ದಿಲ್ಲ ಅನ್ನೋದು ಏನು ಕೂತಿರ್ತಾರಲ್ಲ ತೆಳಗ, ಅವಾಗ ಒಳಗೆ ನನಗೆ ಕರ್ದಿಲ್ಲ ಅನ್ಕೋತೇನು ಕೂತಿರ್ತಾ, ಅವಾಗ ತ್ರಾಸ ಮಾಡ್ಕೋತಿರ್ತಾನ, ಸುಖ ಆಗ್ತಿರ್ತೈತೆ ಅವಂಗ. ಮದುವೆಯಾಗೂ ಹೋಗಿರ್ತೇವೆ, ನಮಗೆ ಹಿಂದಿನ ಕೊಟ್ಟಿರ್ತಾರೆ ಇನ್ವಿಟೇಷನ್ ಕಾರ್ಡ್ ಅವ್ರು, ಇನ್ನೇನ ಬಿಡಕ್ಕೆ ಬರಲಿಲ್ಲ ಹೋಗಿರ್ತೇವೆ, ಮದುವೆಯಾಗ ತಿರುಗಾಡ್ಕತ್ತಿರ್ತಾವೆ, ಎಲ್ಲ ಮಾಡ್ತಿರ್ತಾರೆ, ಒಳಗೆ ಮಾನ ಕಷಾಯದನ್ನು ತ್ರಾಸ ಮಾಡ್ಕೋತಿರ್ತಾವೆ. ನಿಲ್ಲ ಆಯ್ತು, ತ್ರಾಸ ಯಾರ್ರಿ ಯಾವ ಕಾರಣಕ್ಕೆ ಆಯ್ತದ? ಮಾನ ಕಷಾಯ ಆಯ್ತಾನಿಲ್ರಿ. ಸೊ ಮಾನ ಕಷಾಯ ಆಯ್ತಪ್ಪ ಅಂತಂದ್ರೆ ಅಂಥ ಮಾನ ಕಷಾಯ ಮಾಡಬೇಕು ಅಥವಾ ಮಾಡಬಾರ್ದು ಪ್ರಾಕ್ಟಿಕಲಿ ಮಾಡ್ರಿ. ಮತ್ತೊಂದು ಬೇರೆಯವ್ರ ಸಂಬಂಧ ಇಂಪಾರ್ಟೆಂಟ್ ಅಲ್ರಿ, ಇದರಿಂದ ನನ್ನ ಘಾತ ಆಗ್ತೈತಿ, ತ್ರಾಸ ಯಾರಿಗೆ ಆಗ್ತೈತಿ? ಸಿಟ್ಟು ಮಾಡ್ಕೊಂಡ್ರೆ ತ್ರಾಸ ಯಾರಿಗೆ? ನನಗ ಆಗ್ತೈತಿ. ಮಾನ ಕಷಾಯ ಮಾಡ್ಕೊಂಡ್ರೆ ತ್ರಾಸ ಯಾರಿಗೆ ಆಗ್ತೈತಿ? ನನಗ ಆಗ್ತಿ. ಸೊ ನನ್ನ ಒಳಿತಿಗೋಸ್ಕರ ಅವೆಲ್ಲ ಮಾಡೋದು ಬಿಡೋದಿತ್ತಿಷ್ಟ. ಹಂಗೆ ಮಾಯಾಚಾರ ಸುದ್ದ ಬಿ ಒಳಗೊಂದು ಇರ್ತೈತಿ, ಹೊರಗೊಂದು ಇರ್ತೈತಿ. ಸೊ ಈ ರೀತಿಯಾಗಿ ಮನಸ್ಸಿನಾಗ ವಚನದಾಗ ಕಾಯದಾಗ ಒಂದು ಮಾಡ್ಕೋತಿದ್ದಾಗ, ಸೊ ಅದು ಬಿಡ್ರಿ, ಮಾಯಾಚಾರ ಮಾಡುವ ಸಮಯದೊಳಗೆ ನಿಮಗೆ ಒಳಗೊಳಗೆ ದುಃಖದ ವಾತಾವರಣ ಇರ್ತೈತಿ, ನನಗೆ ಚಲೋ ವಾತಾವರಣ ಇರ್ತೈತಿ ರೀ. ಈಗ ನೀವು ಮೋಸ ಮಾಡ್ತಿದ್ರಿ ಅಂತ ಗೊತ್ತಿದ್ದಾಗ ನಿನಗೆ ಒಳಗೆ ಖುಷಿ ಆಗ್ತೈತಿ ರೀ, ಅದಂಗಿಲ್ಲ. ಸೊ ಅದೇ ರೀತಿಯ ಲೋಭ ಅಂತೂ ನಮಗೆ 3 ಲೋಕದ ಸಂಪತ್ತಿ ಸಿಕ್ಕರೂ ಕೂಡ ಸಾಕಣಂಗಿಲ್ಲ. ಮತ್ತು ಯಾವಾಗ ನಾವು ಆಸೆ ಮಾಡ್ತೇವೋ ಅವಾಗ ದುಃಖಿಯಾಗಿರ್ತವೋ ಅಥವಾ ಸುಖಿಯಾಗಿರ್ತವೋ? ದುಃಖಿ ಆದರೂ ಕೂಡ ಲೋಭ ಮಾಡೋದು ಬಿಡ್ತಾವನ್ರಿ? ಮಾಡೋದು ಬಿಡಂಗಿಲ್ಲ. ಸೊ ಅದಕ್ಕೋಸ್ಕರ ಹೇಳಿದ್ರವ್ರ, ಕ್ರೋಧಾದಿ ಕಷಾಯಗಳ ಮಂದತಾ ಆಗ್ತೈತಿ. ಯಾಕೆ ಮಂದ ಆಗ್ತೈತಿ ಹೇಳ್ತಾರು? ಏನೂ ಸಿಗತೈತಿಲ್ಲ, ಪುಣ್ಯ ಪಾಪದಿಂದ ಸಿಗತೈತಿ ಅಂತ ಹೇಳಿ ಆಚಾರ್ಯ ಹೇಳಿದಾಗ, ಎಲ್ಲ ಕ್ರೋಧ ಮಾನ ಮಾಯಾಚಾರ ಲೋಭ ಏನಾಗ್ತೈತಿಪ್ಪ ಅಂದ್ರೆ ಶಾಂತ ಆಗ್ತೈತಿ, ಪರಿಣಾಮದಲ್ಲಿ ನಿರ್ಮಲತಾ ಬರ್ತೈತಿ. ಇನ್ನು 3ನೇ ಲಾಭ ಏನಾಗ್ತಿತ್ತಪ್ಪ ಅಂತಂದ್ರೆ ಪಂಚೇಂದ್ರಿಯ ವಿಷಯಗಳ ಬಗ್ಗೆ ಹೋಗ್ತಕ್ಕಂಥ ಪ್ರವೃತ್ತಿ ಏನಾಗ್ತೈತಿ ಅಂದ್ರೆ ನಿಲ್ತೈತಿ. ಪಂಚೇಂದ್ರಿಯ ವಿಷಯ ಪಂಚೇಂದ್ರಿಯ ಅವ್ರಿ ಸ್ಪರ್ಶನೇಂದ್ರಿಯ, ರಸನೇಂದ್ರಿಯ, ಘ್ರಾಣೇಂದ್ರಿಯ, ಚಕ್ಷುಂದ್ರಿಯ, ಕರ್ಣೇಂದ್ರಿಯ, ಈ 5 ಇಂದ್ರಿಯಗಳ ಪ್ರತಿ ಇರ್ತಕ್ಕಂಥ ಯಾವ ಪ್ರವೃತ್ತಿ ಇತ್ತಲ್ಲ, ಲೋಲುಪ್ತನ ಇತ್ತಲ್ಲ, ಅದು ಸಹಜವಾಗಿ ಏನಾಗ್ತಿತ್ತಪ್ಪ ಅಂದ್ರೆ ಕಡಿಮೆ ಆಗ್ತಿತ್ತು. ಇದರಿಂದ ಶಾಸ್ತ್ರ ಸ್ವಾಧ್ಯಾಯ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭಗಳಿವೆಲ್ಲ. ಇನ್ನು 4ನೇದು ಯಾವುದಪ್ಪ ಅಂದರೆ ಅತಿ ಚಂಚಲ ಮನುಷ್ಯ ಕೂಡ ಏಕಾಗ್ರ ಆಗ್ತದೆ. ಅತಿ ಚಂಚಲ ಮನಸ್ಸು ಏನಾಗ್ತದೆ? ಏಕಾಗ್ರ ಆಗ್ತದೆ, ಚಂಚಲತಾ ಹೋಗ್ತದೆ. ಮತ್ತು 5ನೇ ಲಾಭ ಏನು ಹೇಳ್ತಾರಪ್ಪ ಅಂದ್ರೆ ಹಿಂಸಾದಿ 5 ಪಾಪಗಳಿಂದ ನಿವೃತ್ತಿ. ಎಷ್ಟಾದವು ರೀ? 5 ಅದು. ಪೈಲಾಗ ಹೇಳ್ತಾನೆ ಕೇಳ್ರಿ. ಪರಂಪರಾಗತ ಪ್ರತಿನಿತ್ಯ ಸ್ವಾಧ್ಯಾಯ ಮಾಡೋದ್ರಿಂದ ಆತ್ಮನ ಅನುಭವ ಆಗ್ತದೆ ಮತ್ತು ಪರಂಪರಾಗತ ಮೋಕ್ಷ ಫಲದ ಪ್ರಾಪ್ತಿ ಆಗ್ತದೆ. ಅದಾದ ನಂತರ 2ನೇ ಲಾಭ ಏನಾಗ್ತೈತಿಪ್ಪ ಅಂದ್ರೆ ಕ್ರೋಧಾದಿ ಮಾನ ಕಷಾಯಗಳು ಕಡಿಮೆ ಆಗ್ತಾವು, ಪರಿಣಾಮದಲ್ಲಿ ನಿರ್ಮಲತಾ ಬರ್ತದೆ, ಶಾಂತ ಆಗ್ತದೆ. ಇದು 2ನೇ ಲಾಭ. 3ನೇ ಲಾಭ ಏನು ಹೇಳಂತ ಹೇಳಿದ್ರಪ್ಪ ಅಂತಂದ್ರೆ ಪಂಚೇಂದ್ರಿ ವಿಷಯಗಳ ಪ್ರತಿ ಇರ್ತಕ್ಕಂಥ ಪ್ರವೃತ್ತಿ ನಿತ್ಯ ಬಿಡುತ್ತದೆ.
ಯಾವ ಇಂದ್ರಿಯ ವಿಷಯ ಭೋಗ ಸಲುವಾಗಿ ಪ್ರತಿ ಸಮಯ ಪ್ರತಿನಿತ್ಯ ಹಗಲ ರಾತ್ರಿ ಮಾಡ್ತಿದ್ದಲ್ಲ, ಯಾವಾಗ ವಸ್ತು ಸ್ವರೂಪ ತಿಳಿದು ಬರ್ತಿತ್ತಲ್ಲ, ಜೀವ ಶಾಂತವಾಗಿ ಏನಾಗ್ತೈತಪ್ಪ ಅಂದ್ರೆ ಆ ಪ್ರವೃತ್ತಿ ಪಂಚೇಂದ್ರಿಯ ಪ್ರತಿ ಇರ್ತಕ್ಕಂಥ ಪ್ರವೃತ್ತಿ ಕಡಿಮೆ ಆಗ್ತದೆ. ಇನ್ನು ಅತಿ ಚಂಚಲ ಮನಸ್ಸು ಕೂಡ ಏನಾಗ್ತದಪ್ಪ ಅಂದ್ರೆ ಧರ್ಮದಿಂದ ಏಕಾಗ್ರ ಆಗ್ತದೆ, ಆ ಕಡೆ ಈ ಕಡೆ ಹೋಗಂಗಿಲ್ಲ. ಇನ್ನು 5ನೇ ಲಾಭ ಯಾವಪ್ಪ ಅಂತಂದ್ರೆ ಹಿಂಸಾದಿ 5 ಪಾಪ. ಏನು ಹಿಂಸಾದಿ 5 ಪಾಪಗಳಿದ್ದಾವಲ್ಲ, ಪಾಪಗಳು ಕೂಡ ಕಡಿಮೆ ಆಗ್ತವೆ. ಯಾಕೆ ಹೇಳ್ರಿ, ಯಾವಾಗ ಧರ್ಮ ನಮ್ಮಲ್ಲೇ ಬರ್ತಿತ್ತಲ್ಲ, ಯಾವುದೇ ಒಂದು ಪಾಪ ಮಾಡುವಾಗ ಹಿಂಸಾ ಮಾಡುವಾಗ ಭಯ ಉತ್ಪನ್ನ ಆಗ್ತೈತಿ. ಯಾಕ, ನಾ ಏನಾದರೂ ಹಿಂಸಾ ಮಾಡ್ನಪ್ಪ ಅಂದ್ರೆ ನರಕಕ್ಕೆ ಹೋಗ್ತೀನಿ ಅನ್ನೋ ಭಯ. ಹಿಂಸಾ ಜೂಟಾಗಲಿ ಸುಳ್ಳು ಹೇಳುವಾಗ ಜೀವ ಏನು ಮಾಡ್ತಿತ್ತಪ್ಪ, ಧರ್ಮದಲ್ಲಿ ಹೇಳಿದಾರ ಸುಳ್ಳು ಹೇಳಿದ್ರೆ ಏನಾಗ್ತದ, ನರಕ ತಿರಿಯಂಚಿಗತಿ ಬಂದಾಗ್ತೈತಿ ಹೇಳಿ ಸುಳ್ಳು ಹೇಳಂಗಿಲ್ಲ, ಚೋರಿ ಮಾಡಂಗಿಲ್ಲ, ಕುಶೀಲ್ ಮಾಡಂಗಿಲ್ಲ, ಪರಿಗ್ರಹ ಮಾಡಂಗಿಲ್ಲ. ಇವೆಲ್ಲ ಲಾಭ ಎದರಿಂದ ಆಗ್ತೈತಿ ಹೇಳ್ರಿ, ಶಾಸ್ತ್ರ ಸ್ವಾಧ್ಯಾಯ ಮಾಡೋದ್ರಿಂದ ಆಗ್ತದೆ. ಅಂದ ಬಳಕ ಶಾಸ್ತ್ರ ಸ್ವಾಧ್ಯಾಯ ಮಾಡಬೇಕು ಅಥವಾ ಮಾಡಬಾರ್ದು. ಧರ್ಮದೊಳಗೆ ಕೆಟ್ಟತನ ಹೇಳ್ತಾರಂತ ಚಲೋ ಹೇಳ್ತಾರ್ರಿ. ನಾವಂತೂ ನಮ್ಮ ಮಕ್ಕಳಿಗೆ ಧರ್ಮ ಕಲಿಸ್ಬೇಕತ್ತವು. ಕರೆ ಎಷ್ಟು ಧರ್ಮ ಕಲಿಸ್ತಾವ ಹೇಳ್ರಿ, ಸ್ವಾಮಿ ಮುನಿರಾಜ್ ಆಗು ಲೆವೆಲ್ ಧರ್ಮ ಕಲಿಸ್ಲಾಕ ಇಷ್ಟಪಡಂಗಿಲ್ಲ ನಾವು. ಕಲಿಸ್ತಾವನ್ರಿ ಧರ್ಮ. ಈಗ ನಮ್ಮ ಮಗ ದೀಕ್ಷಾ ತಗೋತಾನಂದ್ರೆ ನಾವು ರೆಡಿ ಆಗ್ತಾವನ್ನ ಇಲ್ಲ. ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಧರ್ಮ ಕಲಿಸ್ಬೇಕಂತೇಳಿ ಇಚ್ಛೆ ಅದ, ಬಟ್ ಎಷ್ಟು ಧರ್ಮ ಕಲಿಸ್ಬೇಕಂತೇಳಿ ಇಚ್ಛೆ ಐತೆ ಹೇಳ್ರಿ, ಜನರಲಿ ಒಂಚೂರು ಸಂಸ್ಕಾರತ ಆದ್ರೆ ಸಾಕು. ಭಾಳ ಧರ್ಮ ಅದು ಬಿಡು ಇದು ಬಿಡು ಈ ಲೆವೆಲ್ ಧರ್ಮ ಕಲಿಸ್ಲಾಕ ರೆಡಿ ಇಲ್ಲ ನಾವು. ಹೌದಿಲ್ಲತ್ತೀರಿ? ಸೊ ಅದಕ್ಕೋಸ್ಕರ ಹೇಳ್ತಾರೋ, ಹಿಂಸಾದಿ 5 ಪಾಪಗಳು ಕೂಡ ಕಡಿಮೆ ಆಗ್ತಾವು. ಇನ್ನು ಮತ್ತೊಂದು ಏನಪ್ಪಾ ಅಂತಂದ್ರೆ ಅಲ್ಪ ಜ್ಞಾನ ಹೋಣೆ ಪರ್ ಭಿ ತ್ರಿಲೋಕಿ ಜ್ಞಾನ ಪದಾರ್ಥಕ್ಕೋ ಜಾಣ ಸಕ್ತಾ ಹೇ. ಪ್ರತಿಯೊಬ್ಬರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಯಾವುದೇ ರೀತಿಯಾದ ನಾವು ಅಷ್ಟು ಶಾಣೆ ಇಲ್ಲ, 7 ತತ್ವಗಳು ನಮಗೆ ಬೈಪಟ್ ಆಗಂಗಿಲ್ಲ, ಅಥವಾ ಧರ್ಮದ ಯಾವುದೇ ರೀತಿ ಜ್ಞಾನ ನಮಗೆ ಬೈಹಟ್ ಆಗಂಗಿಲ್ಲ ಅಂತಿರ್ತಾರಲ್ಲ, ಅವ್ರಿಗೆ ಹೇಳ್ತಾರೋ ಅಲ್ಪ ಜ್ಞಾನ ಕೂಡ ನಮ್ಮಲ್ಲಿ ಯಾವ ಅಲ್ಪ ಜ್ಞಾನ ಐತಲ್ಲ, ಆ ಅಲ್ಪ ಜ್ಞಾನ ಕೂಡ 3 ಲೋಕವನ್ನ ತಿಳ್ಕೋವಂಥ ಶಕ್ತಿ ಏನಾಗ್ತಿತ್ತಪ್ಪ ಅಂದ್ರೆ ಪ್ರಬಲ ಆಗ್ತಿತ್ತು. ಎಷ್ಟೋ ಜನ MB ಪಾಟೀಲ್ ಅವರು ಕೂಡ ಸಾಲಿ ಕಲ್ತಿಲ್ ಕಾಣಿಸ್ತೈತಿ, 4ನೇತೆ 5ನೇತೆ 6ನೇತೆ ಕಲ್ತಿರ್ಸಿ. ಅವರ ಎಷ್ಟು ಕನ್ನಡದಾಗ ಅಂಥ ಕಾರ್ಯ ಇನ್ನ ತಕ್ಕ ಯಾರೂ ಮಾಡಿಲ್ಲ, ಮುಂದೆ ಮಾಡಂಗಿಲ್ಲ ಬಿ. ಯಾಕಂದ್ರೆ ಪಂಚ ಪರಮಾಗಮಗಳು ಅಷ್ಟೇ ಆತಲ್ಲ, ಇಡೀ ಎಲ್ಲ ಶಾಸ್ತ್ರಗಳನ್ನು ಹಳೆಗನ್ನಡ ಮತ್ತು ಅಲ್ಲಿರ್ತಕ್ಕಂಥ ಸಂಸ್ಕೃತ. ಈಗ ಹೇಳ್ರಿ, ಅವ್ರು ಸಾಲಿ ಕಲೀಲಕ್ಕೇನು ಸಂಸ್ಕೃತ ಕಲಿಯಕ್ಕೆ ಯಾರು ಹೋಗಿದ್ರಿ? ಇಲ್ಲಿ ಯಾವ ಸಾಲಿಗೆ ಹಚ್ಚಿರ್ರಿ? ಎಲ್ಲಿ ಹಚ್ಚಿಲಾಗಿರಿ. ಪ್ರಾಕೃತ ಕಲಿಯಕ್ಕೆ ಎಲ್ಲರ ಸಾಲಿಗೆ ಹಚ್ಚಿರು? ಇಲ್ಲ. ಏನಾಗ್ತಿತ್ರಿ, ಜ್ಞಾನ ಇಷ್ಟು ನಿರ್ಮಲ ಆಗ್ತಿತ್ಲಿ, ಯಾಕಂದ್ರೆ ಒಂದೇ ಕಡೆ ಇರ್ತಿತ್ತಲ್ಲ ಜ್ಞಾನ. ಅದು ನಿರ್ಮಲ ಆಗ್ತಾ 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 ಎಂಥ ಅಲ್ಪ ಜ್ಞಾನಿ ಕೂಡ 3 ಲೋಕವನ್ನ ತಿಳ್ಕುವಂಥ ಜ್ಞಾನ ಪ್ರಗಟ ಆಗ್ತದೆ. ಯಾವತ್ತೂ ನೆಪ ಮಾಡಲಿ. ಎಷ್ಟೋ ಜನ ಆಚಾರ್ಯ ಕೆಲವೊಬ್ರು ಹೇಳ್ತಾರೆ, ಒಬ್ರು ಅವ್ರು 62 ವರ್ಷ ಆದ ನಂತರ ಜಯಚಂದ್ಜಿ ಚಾವ್ಡಾದಾರಲ್ಲ, ಆ ಜಯಚಂದ್ಜಿ ಚಾವ್ಡಾ ಒಂದು ಶಾಸ್ತ್ರ ಟೀಕಾ ಬರ್ದರು. ಆ ಟೀಕಾ ಎಷ್ಟನೇ ವಯಸ್ಸಿನಾಗ ಬರ್ದಾರ ಹೇಳ್ರಿ? 62 ವರ್ಷ ಮುಂದಾಗನ. ಆ್ಯಂಡ್ ನಮಗೆ 60 ವರ್ಷ ಆಗೋದ್ರ ರೂಪಲೆ ಅನಿಸ್ತೈತಿ, ನಮಗೆ ಯಾವುದು ಭಯಪಟ್ಟು ಆಗಂಗಿಲ್ಲ ಹೇಳಿ. ಖರೆ ಎಷ್ಟೋ ಮಂದಿ 62 65 ಮುಂದೆ ಅದನ್ನ ಏನು ಮಾಡಿದಾರಪ್ಪ ಅಂದ್ರೆ ಅನುವಾದ ಮಾಡಿದಾರೆ ಅಂತ ಬೆಳ್ಬೇಕು. ಜ್ಞಾನಕ್ಕೆ ಯಾವತ್ತೂ ವಯಸ್ಸಾಗಂಗಿಲ್ಲ, ಜ್ಞಾನ ನಿರ್ಮಲ ಆಗ್ತದೆ. ಅಲ್ಪ ಜ್ಞಾನ, ಅದಕ್ಕೆ ಹೇಳ್ತಾರು ಅಲ್ಪ ಜ್ಞಾನ ಏನಾಗ್ತೈತೆ ಅಂದ್ರೆ ತ್ರಿಲೋಕ ಜ್ಞಾನವನ್ನು ತಿಳ್ಕುವಂಥ ಜ್ಞಾನ ಅದರಲ್ಲಿ ಪ್ರಗಟ ಆಗ್ತದೆ. ಅದಾದ ನಂತರ ಹೇಯ ಮತ್ತು ಉಪಾಯದ ಪೈಚಾನ್ ಹೋತಿ ಹೇ. ಒಳ್ಳೆಯದ ಮತ್ತು ಕೆಟ್ಟದ್ದು ಏನಾಗ್ತೈತಪ್ಪ ಅಂತಂದ್ರೆ ಗುರುತಾಗ್ತದೆ. ಅದಾದ ನಂತರ ನಮ್ಮ ಆತ್ಮಜ್ಞಾನ ಸನ್ಮುಖ ಸ್ವಭಾವ ಸನ್ಮುಖ ಪ್ರಗಟ ಹೋತಿ. ಅರ್ಥಾತ್ ನಮ್ಮ ಆತ್ಮಜ್ಞಾನ ಸನ್ಮುಖ ಸ್ವಭಾವ ಸನ್ಮುಖ. ಇಲ್ಲಿ ತನಕ ಯಾವ ಜ್ಞಾನ ಹೊರಗಡೆ ಹೊಂಟಿತ್ತಲ್ಲ, ಆ ಜ್ಞಾನ ಸ್ವಭಾವ ಸನ್ಮುಖ ಆಗ್ತದೆ. ಮತ್ತು ಅಧಿಕ ಜ್ಞಾನ ಹೋಣೆ ಪರ ಆನಂದ ಆಗ್ತದೆ. ಆನಂದ ಯಾವಾಗ ಬರ್ತಿತ್ತು ಹೇಳ್ರಿ? ನಮಗೆ ಎಷ್ಟು ಜ್ಞಾನ ಆಗ್ತಿತ್ಲ ಶಾಸ್ತ್ರದ, ಆ ಶಾಸ್ತ್ರದ ಆನಂದ ಆದಾಗ ಏನಾಗ್ತಿತ್ತಪ್ಪ ಅಂತಂದ್ರೆ ಸಹಜವಾಗಿ ಆನಂದ ಆಗ್ತದೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ, ಲೋಕದೊಳಗೆ ಮಹಿಮಾ ಯಶ ತನ್ನಿಂತನ ಬೆಳೀತದೆ. ವಿಶೇಷ ರೂಪ ಸಾತಿಶಯ ಮತ್ತು ಅತಿಶಯ ಚಮತ್ಕಾರ ಆಗ್ತಾವು.
ಅದಕ್ಕೋಸ್ಕರ ಸಾಕ್ಷಾತ್ ತೀರ್ಥಂಕರ ಭಗವಂತರ ವಾಣಿ ಸಾತಿಶಯ ಪುಣ್ಯ ಶಾಸ್ತ್ರ ಸಭಾ ಮೇ ಪುಣ್ಯ ಬಟ್ ರಹಾ ಹೋತಾ ಹೇ. ಮತ್ತು ಅವ್ರೇನು ಹೇಳ್ತಾರೆ ಹೇಳ್ರಿ, ಶಾಸ್ತ್ರ ಸಭೆಯೊಳಗಾಗ್ಲಿ ಬಸ್ತಿಯೊಳಗಾಗ್ಲಿ ಪುಣ್ಯವನ್ನ ಹಂಚ್ತಿರ್ತಾರಂತ. ಏನ್ರಿ ಪುಣ್ಯ ಹಂಚ್ತಿರ್ತಾರ, ಅರ್ಥಾರ್ಥ ಪುಣ್ಯದ ಬಂಧ ಆಗ್ತದ. ವಿಶೇಷವಾಗಿ ನಾವೇನಾದರೂ ಶಾಸ್ತ್ರ ಸ್ವಾಧ್ಯಾಯವನ್ನ ಮನಸ್ಪೂರ್ವಕ ಅಧ್ಯಯನ ಮಾಡಿದ್ದೇ ಆಗಿಲ್ಲಪ್ಪ ಅಂತಂದ್ರೆ ಮನೆಯಲ್ಲಿ ಯಾವುದೇ ರೀತಿಯಾದ ತೊಂದರೆ ಬರಂಗಿಲ್ಲ. ಸಹಜವಾಗಿ ಪುಣ್ಯದ ಬಂಧವಾಗೋದ್ರಿಂದ ಪುಣ್ಯದ ಅನುಕೂಲ ತಕ್ಕಂಗೆ ಎಲ್ಲ ವ್ಯವಸ್ಥೆ ಆಗ್ತದೆ. ಸೊ ಅದಕ್ಕೋಸ್ಕರ ಜಿಸ್ಕಾ ಲಕ್ಷ್ಯ ಸ್ವಭಾವ ಪರ ಹೇ ಉಸ್ಕಾ ಪುಣ್ಯ ಅಪನೆ ಆಪ್ ಚಮಕ್ತಾ ಹೇ. ಪುಣ್ಯ ಹೆಂಗೆ ಬಂದಾಗ್ತಿತ್ತು ಹೇಳ್ರಿ, ಅರ್ಧ ಮಂದಿ ನೀವು ಮಲ್ಕೋತೀರ ಇದ್ರೊಳಗೆ ಎಬ್ಸೋದು ಎರಡು ಡ್ಯೂಟಿ ಇದಾವ್ರಿ. ಒಂದು ಜನರಲಿ ಮಲ್ಕೊಂಡಿರಿ ಅದೊಂದು ಎಬ್ಸೋದಾಗದ, ಒಂದು ಮೋಹ ನಿದ್ರಾದಾಗ ಮಲ್ಕೊಂಡಿರಿ ಅದೊಂದು ಎಬ್ಸೋದಾಗದ. ಎರಡೆರಡು ಡ್ಯೂಟಿ. ಯಾವ್ದಾರ ಮಾಡ್ರೆ ಈಸಿ ಆಗ್ತಿತ್ತು, ಎರಡೂ ಕೆಲಸ ಮಾಡಿದ್ರೆ ಹೆಂಗೆ ಆಗೋದು ಹೇಳ್ರಿ. ಮತ್ತು ಅದು ಹೆಂಗಿತ್ತು ಆಮೇಲೆ ನೀವು ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿರಿ. ನಿಮ್ಗೆ ಎಲ್ಲರೂ ನಿದ್ದೆ ಹತ್ತಲಾಗಿತ್ತು ತಿಳ್ಕೊರಿ, ಮನ್ಯಾಗ ಸುದ್ದಾಗಿ ಯಾವುದ್ರ ಒಂದು ಮೊಬೈಲ್ನಾಗ ಪ್ರವಚನ ಹಚ್ಚಿರಿ ಅಂತ ನಿದ್ದೆ ಬರ್ತಿತ್ತು. ಅದೇನು ತುಗುಡಿಸ್ದಂಗೆ ಆಗ್ತಿತ್ತೋ ಗೊತ್ತಿಲ್ಲ, ಏನು ತೊಟ್ಲ ಹಾಕಿ ತುಗಿದಂಗೂ ಗೊತ್ತಿಲ್ಲ. ಪ್ರವಚನ ಕೇಳಕೈತಂದ್ರೆ ಸಾಕು ತಾಂತನ ಜೀವ ಮಲ್ಕೊಳಕತ್ತಿತ್ತು. ಮತ್ತೊಂದು ವಿಶೇಷ, ಯಾವ ಸಮಯದೊಳಗೆ ಜಾಗೃತಿ ಇರಬೇಕಾಗಿತ್ತು ಅದ ಸಮಯದಾಗ ನಾವು ಮಲ್ಕೊಂಡು ಅಂದ್ರೆ ನಮ್ಮ ಕಲ್ಯಾಣ ಹೆಂಗೆ ಹೋಗುದಾ? ಹಾಂ, ನಮ್ದು ಹಂಗೆ ತಯಾರಿ ಬೇಕ್ರಿ. ಇದು ಏನಾಗ್ತಿತ್ತು ಹೇಳ್ರಿ, ನೀಂದ್ ಕ್ಯೂ ಆತಾ ಹೇ. ನಿದ್ದೆ ಎದಕ್ಕೆ ಬರ್ತಿತ್ತು ಹೇಳ್ರಿ, ಆಲಸ್ತನ ಮಾಡೋದ್ರಿಂದ ಬರ್ತಿತ್ತು. ಮತ್ತು ಆಲಸ್ತನ ಮಾಡಿದಪ್ಪ ಅಂತಂದ್ರೆ ಜಿನೇಂದ್ರ ಭಗವಂತರ ಪ್ರತಿ ಅವಿನಯ ಮಾಡ್ದಂಗೆ ಆಗ್ತದೆ. ಒಂದು ರೀತಿ ನೀವು ಹೇಳ್ತಾನೆ ಕೇಳ್ರಿ, ನಿಮ್ಗೆ ಖರೆ ಅನಿಸ್ಲಿ ಸುಳ್ಳು ಅನಿಸ್ಲಿ ನೀವು ಏನು ತಿಳ್ಕೊಂಡ್ರಿ ಅದು ಇಂಪಾರ್ಟೆಂಟ್ ಅಲ್ಲಿಲ್ಲ. ಏನಾಗ್ತಿತ್ತಪ್ಪ ಅಂತಂದ್ರೆ ಈಗ ನಿಮ್ಮದು ಆಪ್ರೇಷನ್ ಮಾಡೋ ಟೈಮ್ದಾಗ ಯಾವ ಟೈಮ್ದಾಗ ಎಚ್ಚರಿಕೆ ಇರಬೇಕಾಗಿತ್ತು ಡಾಕ್ಟ್ರುಗಳು ಹೇಳ್ತಿರ್ತಾರಲ್ಲ, ಹಾವು ಕಡ್ದಾಗ ಮಲಗಬಾರ್ದು ಅದರನಿಲ್ರಿ ಅಂತಾರೇನಿಲ್ರಿ. ಆ್ಯಂಡ್ ನೀನು ನಿದ್ದೆ ಆ ಟೈಮ್ದಾಗ ಆಪ್ರೇಷನ್ ಅಡ್ಮಿಟ್ ಮಾಡೋ ಟೈಮ್ದಾಗ ಮಲ್ಕೊಂಡೆ ಅಂದ್ರೆ ಏನಾಗ್ತಿತ್ತು ಹೇಳ್ರಿ, ಘಾಟ್ ಆಗ್ತಿತ್ತು ಎಲ್ಲೋ. ಆ್ಯಂಡ್ ಘಾಟ್ ಆಗೋದು ಗೊತ್ತಿದ್ದಾಗ ಆ ಟೈಮ್ದಾಗ ಮಲ್ಕೋತೇನೆ, ಮಲ್ಕೋಂಗಿಲ್ಲ. ಆಯ್ತು, ಇಲ್ಲಿ ಅಂಥ ಆಪ್ರೇಷನ್ ನಡೆದೈತಿ, ಜನ್ಮ ಮರಣ ನಾಶ ಮಾಡುವಂಥ ಆಪ್ರೇಷನ್ ನಡೆದೈತಿ. ಆ್ಯಂಡ್ ಅಂಥ ಸಮಯದಾಗ ನೀವು ಮಲ್ಕೋತೀಪ ಅಂತಂದ್ರೆ ಇದರಿಂದ ಪುಣ್ಯ ಬಂದ ಆಗ್ತಿತ್ತೋ ಏನೋ ಪಾಪ ಬಂದ ಆಗ್ತಿತ್ತು? ನೀವು ಹೇಳ್ರಿ. ಯಾಕೆ ಹೇಳ್ರಿ, ಸಾಕ್ಷಾತ್ ತೀರ್ಥಂಕರ್ ಭಗವಂತರ ವಾಣಿನೇ ಅವಿನಯ ಮಾಡ್ದಂಗೆ ಆಗ್ತಿತ್ತು. ಯಾಕಂದ್ರೆ ತೀರ್ಥಂಕರ ಭಗವಂತರ ವಾಣಿ ಅವಿನಯ ಅಂದ್ರೆ ಮಹಾಪಾಪ. ಸೊ ಈ ಸಮಯದೊಳಗೆ ಜಾಗೃತವಾಗಿರ್ಬೇಕು ನಾವು. ಎಷ್ಟೇ ಆಲಸ್ಸಿದ್ರೂ ಕೂಡ ತ್ಯಾಗ ಮಾಡ್ಬೇಕು. ಯಾಕೆ, ಇಂದಿನ ನಾಳೆ ನಾವು ಕೂಡ ದಿಗಂಬರ ಮುನಿ ಆಗೋರ್ದವ ಇಲ್ಲೋ, ಭಾವನಾ ಭಾವಿಸ್ಬೇಕು ಇಲ್ಲೋ. ಆ್ಯಂಡ್ ದಿಗಂಬರ ಮುನಿ ಆದಾಗ ವಯಸ್ಸಾಗೈತಿ ಹಂಗೇನು ಸಂಬಂಧ ಇರಂಗಿಲ್ಲ. ನಮ್ಮಲ್ಲಿ ಇಚ್ಛಾಶಕ್ತಿ ಇತ್ತ ತಿಳ್ಕೊರಿ, ನಾವು ಜಾಗೃತಿ ಇರ್ಬೇಕಂತ ಹೇಳಿ ಅನ್ನಿಂತಾನೆ ಜಾಗೃತಿ ಇರ್ತೈತಿ. ಸೊ ಅದಕ್ಕೋಸ್ಕರ ಯಾವುದೇ ಕೆಲಸ ಇರಲಿ, ನಮ್ಮಿಂದ ಶಾಸ್ತ್ರದಾಗಲಿ ಜಿನೇಂದ್ರ ಭಗವಂತರದಾಗಲಿ ಗುರುಗಳದಾಗಲಿ ಅವಿನಯ ಆಗಬಾರ್ದು. ಇದ್ರ ಪ್ರತಿ ಸಮಯ ಜಾಗೃತ ಇರಬೇಕು. ಅದೇನಾಗ್ತೈತಿ ರೀ, ಕ್ಷೇತ್ರ ಇರ್ತೈತಿ ಪುಣ್ಯದ, ಆ ಪುಣ್ಯ ಕ್ಷೇತ್ರದಲ್ಲಿ ಉಲ್ಟಾ ಪಾಪ ಬಂದು ಮತ್ತೆ ಎಕ್ಸ್ಟ್ರಾ ಆಗ್ತೈತಿ. ನಮ್ಮಿಂದ ಯಾವುದೇ ರೀತಿ ದೇವದಾಗಲಿ ಶಾಸ್ತ್ರದಾಗಲಿ ಗುರುಗಳದಾಗಲಿ ಯಾವುದೇ ರೀತಿ ಅವಿನಯ ಆಗಬಾರ್ದು ಅದ್ರು. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಿದ್ರು, ಈ ರೀತಿ ಜಾಗೃತ ಅವಸ್ಥೆ ಹೇಗಿರ್ಬೇಕಪ್ಪ ಅಂತಂದ್ರೆ, ಜಾಗೃತ ಅರ್ಥಾತ್ ನನ್ನ ಸ್ವರೂಪವನ್ನು ತಿಳ್ಕೋ ಸಲುವಾಗಿ. ಮತ್ತೊಂದು 24 ತಾಸು ಇರ್ತಾವ್ರಲ್ಲ ಸ್ವಾಧ್ಯಾಯ ಮಾಡ್ಕೋತ ಮತ್ತು ಉಳ್ಕಿ ಸಂಸಾರ ಮಾಡ್ಕೋತ. ಖರೆ ಈ ಸಮಯದೊಳಗರೆ ಏನೈತಿ ಹೊಸದ, ಏನೈತಿ ತಿಳ್ಕೋದು ಅಭ್ಯಾಸ ಮಾಡಿದ್ವಪ್ಪ ಅಂತಂದ್ರೆ ಆತ್ಮ ಕಲ್ಯಾಣ ಆಗ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಇಲ್ಲಿ, ಶಾಸ್ತ್ರ ಸಭಾ ಮೇತೋ ಪುಣ್ಯ ಹಂಚ್ತಿರ್ತಾರು, ಆ ಪುಣ್ಯವನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ಯಾವಾಗ ಬಂದಾಗ್ತೈತೆ ಅಂತ ಹೇಳ್ರಿ. ಪುಣ್ಯ ಯಾರ ಲಕ್ಷ್ಯ ಸ್ವಭಾವದ ಕಡೆ ಐತಿ ಅವಂದು ಪುಣ್ಯ ಬಂದ ಆಗ್ತಿದೆ. ಮತ್ತು ಯಾವಂದು ಲಕ್ಷ್ಯ ಪುಣ್ಯ ಬಂದ ಮಾಡೋ ಸಲುವಾಗಿ ಐತಿಲ್ಲ ಅವಂಗ ಪುಣ್ಯ ಬಂದಾಗಂಗಿಲ್ಲ. ಯಾರಿಗೆ ಪುಣ್ಯ ಬಂದ ಆಗ್ತೈತಿ ಅಂತ ಹೇಳ್ರಿ, ಅದು ಸಾತಿಶಯ ಪುಣ್ಯ ಬಂದು ಯಾವಾಗ ಆಗ್ತೈತಿ ಹೇಳ್ರಿ, ಆ ಪುಣ್ಯ ಯಾವಾಗ ಆಗ್ತೈತ್ರಿ, ಯಾವಂದ ದೃಷ್ಟಿ ಸ್ವಭಾವ ಅರ್ಥ ತನ್ನ ಸ್ವರೂಪವನ್ನು
ತಿಳ್ಕೋದೇನು ಯಾವ ಇಚ್ಛಾಶಕ್ತಿ ಐತಲ್ಲ ಪುಣ್ಯ ಅಂತೂ ಸಹಜವಾಗಿ ಬಂದಾಗ್ತೈತಿ. ಮತ್ತು ಯಾವ ನನಗೆ ಧರ್ಮ ಮಾಡ್ರೆ ಲಾಭ ಆಗ್ತೈತಿ ಅನ್ನೋದು ಏನು ತಿಳ್ಕೋತಾನಲ್ಲ ಅವಂಗಂತೂ ತೀನ ಕಾಲದ ಪುಣ್ಯ ಬಂದ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೋ ಇತನೇ ಗುಣ ತೋ ಶಾಸ್ತ್ರ ಅಭ್ಯಾಸ ಕರ್ನೆ ಸೆ ತತ್ಕಾಲ ಮಿಲ್ ಜಾತೆ. ಇಷ್ಟೆಲ್ಲ ಗುಣಗಳು ಇದರಿಂದ ಪ್ರಾಪ್ತ ಆಗ್ತಾವೆ ಹೇಳ್ರಿ, ಧರ್ಮವನ್ನ ಮಾಡೋದ್ರಿಂದ. ಅದಕ್ಕೆ ಇಲ್ಲೊಂದು ಲೈನ್ ಹೇಳ್ತಾರೋ, ಸುಖ ಪ್ರಾಪ್ತಿ ಹೇತು ಪ್ರಯತ್ನ ಕರ್ತೆ, ಸುಖ प्राप्ति हेतु प्रयत्न करते, सुख जाता दूर है, तू क्यों भयंकर भाव मरण प्रवाह में चकचूर है. अर्थात सुख प्राप्ति हेतु प्रयत्न करते, ಸುಖವನ್ನ ಪ್ರಾಪ್ತ ಮಾಡೋ ಸಲುವಾಗಿ ಜೀವ ಪ್ರಯತ್ನ ಮಾಡ್ತಾರ. ಆದರೆ ಈ ಒಂದು ಭಾವ ಮರಣದಲ್ಲಿ ಏನಾಗ್ತದನಪ್ಪ ಅಂದ್ರೆ ಪ್ರತಿ ಸಮಯ ಹುಟ್ಟು ಮತ್ತು ಸಾವುಗಳ ಮಧ್ಯದಲ್ಲಿ ಆ ಸುಖದಿಂದ ದೂರ ಹೋಗ್ತಾ ಇದ್ದಾನ. ಸೊ ಅದಕ್ಕೋಸ್ಕರ ಆಚಾರ್ಯ ಭಗವಂತರಲ್ಲಿ ಹೇಳ್ತಾರೋ, ಧರ್ಮ ಅನ್ನೋದ ನಮ್ಮ ವಿಚಾರವನ್ನ ಬದಲಾಯಿಸ್ತದ. ಧರ್ಮ ಏನ್ ಮಾಡ್ತಿದ್ರಿ, ನಮ್ಮ ವಿಚಾರವನ್ನ ಬದಲಾಯಿಸ್ತದ. ಓಹೋ, ನಾ ಇಲ್ಲಿ ತನಕ ತಿಳ್ಕೊಂಡೆ ಪಂಚೇಂದ್ರಿಯ ವಿಷಯ ಭೋಗದೊಳಗೆ ಸುಖ ಐತಿ, ಪಂಚೇಂದ್ರಿಯ ವಿಷಯ ಭೋಗದೊಳಗೆ ಸುಖ ಇರಂಗಿಲ್ಲ, ಸುಖ ಅಂತೂ ನನ್ನಲ್ಲಿ ಐತಿ. ವಿಚಾರವನ್ನ ಬದಲಾಯಿಸ್ತದ. ಸೋಚ, ವಸ್ತುಗಳನ್ನ ನೋಡುವಂಥ ದೃಷ್ಟಿ ಬದಲಾಯಿಸ್ತದ. ದೃಷ್ಟಿಕೋನ ಬದಲಾಯ್ತಪ್ಪ ಅಂತಂದ್ರೆ ಜೀವದೊಳಗೆ ಯಾವುದೇ ದುಃಖ ಆಗಂಗಿಲ್ಲ. ನೀವು ಬೇಕಾರೆ ನೋಡ್ರಿ, ಪ್ರತಿಯೊಂದು ಕಾರ್ಯದಲ್ಲಿ ವಸ್ತು ಸ್ವರೂಪವನ್ನು ಘಟಿತ ಮಾಡ್ಕೋತ ಹೋಗ್ರಿ, ಸಿದ್ಧಾಂತ ಪ್ರಕಾರ ನೋಡ್ಕೋತ ಹೋಗ್ರಿ, ತೀರ್ಥಂಕರ ಭಗವಂತರ ವಾಣಿ ಪ್ರಕಾರ ನೋಡ್ಕೋತ ಹೋಗ್ರಿ, ನಿಮಗೆ ಯಾವುದೇ ರೀತಿ ದುಃಖ ಆಗಂಗಿಲ್ಲ, ಯಾವುದೇ ರೀತಿ ಸುಖ ಆಗಂಗಿಲ್ಲ, ಅಲ್ಲಿ ಸಹಜತಾ ಬರ್ತದ. ಅದಕ್ಕೋಸ್ಕರ ಇಲ್ಲಿ ಆಚಾರ್ಯ ಹೇಳ್ತಾರೋ, ಧರ್ಮ ಕರತ್ ಸಂಸಾರ ಸುಖ. ಏನಂತ ಹೇಳ್ರಿ, ಧರ್ಮ ಕರತ್ ಸಂಸಾರ ಸುಖ, ಧರ್ಮ ಕರತ್ ನಿರ್ವಾನ್, ಧರ್ಮ ಪಂಥ ಸಾಧೆ ವಿನಾ ನರತಿರಿಯಂಚ ಸಭಾನ್. ಧರ್ಮವನ್ನ ಪಾಲನೆ ಮಾಡಿಲ್ಲಪ್ಪ ಅಂದ್ರೆ ಅವನು ಎದಕ್ಕೆ ಹೋಲಿಸಿದ್ರೆ ಹೇಳ್ರಿ, ನರಕ ಮತ್ತು ತಿರಿಯಂಚ ಸಮಾನ ಇರ್ತಕ್ಕಂಥ ಜೀವ ಹೋಲಿಸಿದರು. ಸೊ ಅದಕ್ಕೋಸ್ಕರ ಆತ್ಮಾನುಶಾಸನದಾಗ ಆಚಾರ್ಯ ಭಾಳ ಚಂದ ಹೇಳ್ತಾರೆ, ನೀ ಜಳಕ ಮಾಡೋದಿತ್ತಂದ್ರೆ ಏನು ಮಾಡೋದ, ಅದಕ್ಕೆ ಊರಾಂದೆಲ್ಲ ಹೊಲಸು ಹಚ್ಕೊಂಡು ಬರೋದು, ಐಂತ ಏನು ಮಾಡೋದ, ಜಳಕ ಮಾಡೋದು. ಹೌದಿಲ್ರಿ? ಈಗ ಜಳಕ ಮಾಡೋದಂತೂ ಫಿಕ್ಸ್ ಐತಿ. ಜಳಕ ಮಾಡೋದಿತ್ರೆ, ಜಳಕ ಮಾಡೋದಿತ್ತಂದ್ರೆ ಏನು ಮಾಡೋದ, ಊರಾಗಿಂದೆಲ್ಲ ಹೊಲಸು ಹಚ್ಕೊಂಡು ಐನ್ ನಾವು ಜಳಕ ಮಾಡ್ತೇವೋ ಏನು ಹೆಂಗೆ ಮಾಡ್ತೇವೆ, ಹಚ್ಕೋತವ್ರಿ ಇಲ್ಲೋದಿಲ್ಲ. ಹಂಗೆ ಧರ್ಮ ಮಾಡೋದೈತಿ ಅಂತ ಹೇಳಿ 60 ವರ್ಷ ತಕ, 50 ವರ್ಷ ತಕ, 80 ವರ್ಷ ತಕ, 40 ವರ್ಷ ತಕ ಆ ಪಂಚೇಂದ್ರಿ ವಿಷಯ ಭೋಗಗಳದೆಲ್ಲ ಪಾಪ ಮಾಡೋದ, ಐನ್ ತಿನ್ನಿಂದ ಹೋಗಿ ನಾವು ಬಸ್ಸಾಗ ಕುಂತಂದ್ರೆ ಹೆಂಗಾಗೋದು. ಅದಕ್ಕೆ ಆತ್ಮಾನುಶಾಸನಗಳು ಜೈಸೆ ತುಮ್ ನಹಾನಾ ಚಾತೇವೋ, ಯಾವ ರೀತಿಯಾಗಿ ಜಳಕ ಮಾಡೋದಿತ್ತಂದ್ರೆ ಊರಾಗಿಂದ ಹೊಲಸಲ ಹತ್ಕೊಂಡು ಜಳಕ ಮಾಡಂಗಿಲ್ಲ, ಹಂಗೆ ನೀ ಪಾಪ ಮಾಡಿ 50 ಮುಂದೆ 60 ಮುಂದೆ ಧರ್ಮ ಮಾಡ್ತಿದ್ರೆ ಆಗಂಗಿಲ್ಲ. ಅದಕ್ಕೋಸ್ಕರ ಹೇಳ್ತಾರಿಲ್ಲ ಆಚಾರ್ಯ ಭಗವಂತರ, ಧರ್ಮ ಅಪ್ನೆ ಕೋ ಜಾನ್ನೆ ಕಾ ನಾಮ್ ಪಹಚಾನ್ನೆ ಕಾ ನಾಮ್ ಹೇ. ಧರ್ಮ ಅಂದ್ರೆ ಏನ, ನಿನ್ನನ್ನು ನೀ ತಿಳ್ಕೋ ಅಂತದ, ನಿನ್ನನ್ನು ನೀ ಏನದಿ ಅಂತ ತಿಳ್ಕೋ ಸಲುವಾಗಿ ಧರ್ಮದ. ಸೊ धर्म का मतलब व्रत, प्रतिमा पूजा, दान पूजा आदि नहीं. ಇದಲ್ಲ, ಇದು ಧರ್ಮ ಮಾರ್ಗದ ಏತ ಹೇಳ್ಯಾರ ಅಷ್ಟೇ ರೀ. ವ್ಯವಹಾರ ಐತಿ ಮತ್ತು ನಿಶ್ಚಯ ಐತಿ, ಭಾಳ ಫರಕ್ ಐತಿ. ಎಣ್ಣೆ ಡಬ್ಬಿ ಅತ್ತಾರ, ಎಣ್ಣೆ ಡಬ್ಬಿ ಇರ್ತೈತೇನ್ರಿ, ಎಣ್ಣೆ ಡಬ್ಬಿ ಇರ್ತೈತ್ರಿ, ಎಣ್ಣೆ ಮೈ ಡಬ್ಬಿ ಇರಂಗಿಲ್ಲ. ಸಕ್ರೆ ಡಬ್ಬಿ ಇರ್ತೈತೇನ, ಸಕ್ರೆದ ಡಬ್ಬಿ ಇರಂಗಿಲ್ಲ. ವ್ಯವಹಾರದಾಗ ಹೇಳ್ತಾರ ಅಷ್ಟೇ. ಡಬ್ಬಿ ಅದು ಸ್ಟೀಲ್ ಐತೆ, ಹಾಲಿನ ಕಿಟ್ಲಿ ಇರಂಗಿಲ್ಲ. ಗೊತ್ತಾಯ್ತೇನ್ರಿ, ಕಿಟ್ಲಿ ಇದ್ದಾರಲ್ಲ. ಸೊ ಅದಕ್ಕೋಸ್ಕರ ವ್ಯವಹಾರ ಬೇರೆ, ನಿಶ್ಚಯ ಬೇರೆ. ಜಗತ್ತಿನೊಳಗ ಪ್ರತಿಯೊಂದು ಜೀವ ಧರ್ಮ ಅಂದ್ರೆ ವ್ರತ, ಪ್ರತಿಮಾ, ದಾನ, ಪೂಜಾ, ದೂಸರೋಕೋ ಒಳ್ಳೇದು ಮಾಡೋದ್ರೊಳಗೆ ಧರ್ಮ ಅಂತ ತಿಳಿದದ. ಆದ್ರೆ ಧರ್ಮ ಅನ್ನೋದು ಏನೈತಿಪ್ಪ ಅಂತಂದ್ರೆ ನಿನ್ನನ್ನು ನೀ ತಿಳಿಯೋದ, ನೀ ಏನದಿ ಅದೇನೈತಪ್ಪ ಅಂತಂದ್ರೆ ನಿಜವಾದ ಧರ್ಮ ಇತ್ತು ಹೊರತಾಗಿ ಧರ್ಮ ಮತ್ತೆ ಯಾವುದೂ ಇಲ್ಲ. ಅದಕ್ಕೆ ರತ್ನಗಣ ಶ್ರಾವಕಾಚಾರದೊಳಗೆ ಪ್ರಥಮ ಶ್ಲೋಕದೊಳಗೆ ಆಚಾರ್ಯ ಅಮೃತಚಂದ್ರ ಹೇಳ್ಯಾರ. ಏನು ಹೇಳ್ರು, ದೇಶಯಾಮಿ ಸಮೀಚೀನಂ ಧರ್ಮಂ ಕರ್ಮ ನಿಹರ್ವಣಂ ಸಂಸಾರ ದುಃಖತ ಸತ್ವಾನ್ ಯೋ ಧರುತ್ತಮೇ ಸುಖೇ.
ಸೊ ಧರ್ಮ ಅರ್ಥಾತ್ ಎದಕ್ಕಂದ್ರು ಯಾವುದು 4 ಗತಿಯಿಂದ ತೆಗೆದು ಹಾಕಿ ಪಂಚಮಗತಿ ಅರ್ಥಾತ್ ಮೋಕ್ಷಗತಿಯನ್ನು ಕೊಡ್ತದಲ್ಲ ಅದಕ್ಕೆ ಏನಂತಾರು ಧರ್ಮ ಅಂತ ಹೇಳ್ತಾರೆ. ನಮ್ಮ ಗಾಡಿ ಹೆಂಗಿತ್ತು ಅಂದ್ರೆ ಸದ್ದ ರಿಸರ್ವ್ ಗಾಡಿ ಇರ್ತಾವ್ರಲ್ಲ. ರಿಸರ್ವ್ ಗಾಡಿ ಅಂದ್ರೆ ಹೆಂಗ್ರಿ, ಈಗ ಗಾಡಿಯಾಗಿಂದ ಎಣ್ಣೆ ಮುಗೀತಂದ್ರೆ ಅದ್ರೊಳಗೆ ಸ್ವಲ್ಪ ಎಣ್ಣೆ ಉಳ್ದಿರ್ತೈತ್ರಿ. ಎಣ್ಣೆ ಉಳ್ದಿರ್ತೈತೇನಿಲ್ರಿ, ಅದು ಎಣ್ಣೆ ಏನು ಮಾಡಿರ್ತಾರೋ ಚಲೋ ಮಾಡಿರ್ತಾರೆ. ಅದು ರಿಸರ್ವ್ ಅಂದ್ರೆ ಏನದ, ಸಂಕೇತ ಕೊಡ್ತೈತೆ. ಸಂಕೇತ ಕೊಡ್ತೈತೆ ಅಂದ್ರೆ ಏನ, ನಿನ್ನ ಗಾಡಿ ಇನ್ನು 20 ಕಿಲೋಮೀಟ್ರ 30 ಕಿಲೋಮೀಟ್ರ್ ಅಷ್ಟೇ ಓಡ್ತೈತಿ. ಅಷ್ಟರೊಳಗೆ ಎಲ್ಲರೇ ನೀ ಮತ್ತೆ ಎಣ್ಣೆ ಹಾಕ್ಕೊಂಡು ಅಂದ್ರೆ ಮುಂದೆ ಹೋಗ್ತಿತ್ತು. ನೀ ರಿಸರ್ವ್ ಬಂದ್ರೆ ಮತ್ತು ಹಂಗೆ ಗಾಡಿ ಎಲ್ಲರೇ ಹಂಗೆ ತಿರುಸಾಡಿದಿ, ಆ ಗಾಡಿ ಎಲ್ಲಿ ಬಂದು ಬೀಳ್ತೈತೆ ಅದಕ್ಕೆ ಗೊತ್ತಿಲ್ಲ. ಹೌದಿಲ್ರಿ? ಹಂಗೆ ನಮ್ಮದು ನಿಮ್ಮದು ಕೂಡ ಈಗ ಸದ್ದ ಪರಿಸ್ಥಿತಿ ರಿಸರ್ವ್ ಗಾಡಿ ಇದ್ದಂಗೆ ಐತಿ. ನಮ್ಮ ಗಾಡಿ ಯಾವಾಗ ಎಲ್ಲಿ ಬಂದು ಬೀಳ್ತಿದ್ದು ಗೊತ್ತಿಲ್ಲ. ಹೌದೇಲ್ರಿ? ನಮ್ಮ ಗಾಡಿ ಯಾವಾಗ ಎಲ್ಲಿ ಬಂದು ಬೀಳ್ತಿದ್ದು ಗೊತ್ತಿಲ್ಲ, ಯಾವ ಸರ್ಕಲ್ದಾಗ ಹೋಗಿ ನಿಲ್ತಿದ್ದು ಗೊತ್ತಿಲ್ಲ, ಯಾವ ಜಂಗಲ್ದಾಗ ಹೋಗಿ ನಿಲ್ತಿದ್ದು ಗೊತ್ತಿಲ್ಲ, ಎಲ್ಲಿ ಹೋಗ್ತಿತ್ತು ನಿಲ್ ಗೊತ್ತಿಲ್ಲ. ಈಗ ಪ್ರತಿಯೊಬ್ಬರು ಗಾಡಿ ರಿಸರ್ವ್ದಾಗ ಅದಾವ್ರಿ. ಯಾರೂ ಟ್ಯಾಂಕ್ ಫುಲ್ ಇಲ್ಲ. ಈಗ ಟ್ಯಾಂಕ್ ಫುಲ್ ಅಂತೂ ಇಲ್ಲೇ ಈಗ ಅದ. ಹಂಗೆ ಪರಿಸ್ಥಿತಿ ಭೀ ಹಂಗಿಲ್ಲ. ಯಾಕಂದ್ರೆ ಈಗ ಒಮಿಕ್ರಾನ್ ಆಯಿತು, ಕೊರೋನಾ ಆಯಿತು, ಇಸ್ರೇಲ್ದಾಗ ಮತ್ತೊಂದು ರೋಗ ಕಂಡು ಹಿಡ್ದಾರ. ಅವರು ರೋಗ ಕಂಡು ಹಿಡಿಕ್ಲಾರ ಹೊರತಾಗಿ ರೋಗದ ಔಷಧ ಕಂಡು ಹಿಡುವಾರ ಯಾರು. ಇಸ್ರೇಲ್ದಾಗ ಮತ್ತೊಂದು ಬಂದೈತ್ರಿ ಈಗ. ಹಿಂಗೆ ವರ್ಷಗೊಂದು 6 ತಿಂಗಳಿಗೊಮ್ಮೆ ಹೊಸದು ಬರೋದ. ಸೊ ಅದಕ್ಕೋಸ್ಕರ ನಮ್ಮ ಎಲ್ಲ ಗಾಡಿಗಳು ರಿಸರ್ವ್ದಾಗ ಅದಾವೆ. ಯಾವಾಗ 8 ಗಂಟೆಗೆ ನಿಲ್ತೈತಿ, ಯಾರ್ದು ಟ್ಯಾಂಕ್ ಫುಲ್ ಇಲ್ಲ. ಸೊ ಅದಕ್ಕೋಸ್ಕರ ಆಚಾರ್ಯ ಭಗವಂತರು ಹೇಳ್ತಾರು, ಸ್ವರೂಪೇ ಚರಣಂ ಚಾರಿತ್ರ ಅಪನೆ ಮೇ ಅಪನಾಪನ್ ಲಾನಾ ಹಿ ಮೋಕ್ಷ ಮಾರ್ಗ, ಇದು ಬಿಟ್ಟು ಮತ್ತೇನೂ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಭಾಳ ವಿಶೇಷವಾಗಿ ಅಪನೆ ಮೇ ಚಲಾ ಜಾನ ಧರ್ಮ ಕಾ ನಾಮ್ ಪ್ರದರ್ಶನ್ ನೈ ಹೈ, ಪ್ರದರ್ಶನ್ ಕಾ ನಾಮ್ ಧರ್ಮ ನೈ. ಪ್ರದರ್ಶನ ಧರ್ಮ ಅಲ್ಲ, ಅಪನೆ ಆಪ್ಕೋ ಪೇಚಾನ. ಬಸ್ತ್ಯಾಗ ಬಂದು ನನ್ನ ಪ್ರದರ್ಶನ ಮಾಡೋದಲ್ಲ, ನಾ ಇಷ್ಟು ಧರ್ಮ ಮಾಡ್ತೀನಿ ಅಂತೇಳಿ ಮಂದಿಗೆ ತೋರಿಸೋದಲ್ಲ. ಸೊ ಅದಕ್ಕೋಸ್ಕರ ಆಚಾರ್ಯ ಭಗವಂತರು ಹೇಳ್ತಾರೋ, ಧರ್ಮ ಅರ್ಥಾತ್ ಶಾಸ್ತ್ರ ಸ್ವಾಧ್ಯಾಯ ಮಾಡೋದ್ರಿಂದ ಆಗ್ತಕ್ಕಂಥ ಲಾಭ ಬಗ್ಗೆ ತಿಳಿಸ್ಕೊಟ್ರು. ಅದು ಆದ ನಂತರ ಮತ್ತೇನು ತಿಳಿಸ್ಕೊಟ್ರಪ್ಪ ಅಂತಂದರೆ, ಧರ್ಮ ಅಂದರೆ ಎದಕ್ಕತ್ತಾರು ಮತ್ತು ಧರ್ಮ ಮತ್ತು ಪುಣ್ಯ ಹೆಂಗೆ ಬಂದಾಗ್ತದ ಅಂತ ಅದನ್ನು ತಿಳಿಸ್ಕೊಟ್ರು. ಧರ್ಮ ಅರ್ಥಾತ್ ತನ್ನನ್ನು ತಿಳಿಯೋದಕ್ಕೆ ಧರ್ಮ ಅಂದ್ರೆ ಹೊರತಾಗಿ ಈ ವ್ರತ ತಪ ಆದಿ ಇದಂತೂ ಪುಣ್ಯ ಮಾರ್ಗದ, ಸಂಸಾರ ಮಾರ್ಗದ, ಇದನ್ನೇನು ಹೇಯ ತಂದಿಲ್ಲ. ಬಟ್ ಎಲ್ಲಿ ತನಕ ಉಪಾಧಿ ಅಂತ ಹೇಳಿದಾರಪ್ಪ ಅಂತಂದ್ರೆ, ಎಲ್ಲಿ ತನಕ ನೀ ಧರ್ಮದಾಗ ಬರಂಗಿಲ್ಲ ಅಲ್ಲಿ ತನಕ ಐತದಷ್ಟೇ. ಬಟ್ ಯಾವಾಗ ವಸ್ತು ಸ್ವರೂಪವನ್ನು ತಿಳಿತಿಲ್ಲ ಅವಾಗ ಅದು ಯಾವುದೇ ರೀತಿ ಉಪಾಧಿ ಇಲ್ಲ. ಸೊ ಅದಕ್ಕೋಸ್ಕರ ಆಚಾರ್ಯ ಭಗವಂತರು ಹೇಳ್ತಾರೋ, ಇದೆಲ್ಲತ್ರೊಳಗೆ ರಾತ್ಕೋ ನೈ ಖಾನ, ಅಲ್ಲಿ ನಾ ಅದನ್ನ ತಿನ್ನಂಗಿಲ್ಲ, ಇದನ್ನ ನಾ ತ್ಯಾಗ ಮಾಡಿದ್ದೀನಿ, ಇದು ಧರ್ಮದ ಲಿಸ್ಟ್ದೊಳಗೆ ಬರಂಗಿಲ್ಲ. ಇದೆಲ್ಲ ಕೂಡ ಸದಾಚಾರ ಒಳಗೆ ಬರ್ತದೆ. ಸದಾಚಾರ ಬೇರೆ, ಧರ್ಮನ ಬೇರೆ. ನಾ ಸದಾಚಾರವನ್ನು ನಾವೇನಂತ ತಿಳ್ಕೊಂಡು ಕುಯ್ದೆವು, ನಾವು ವಾಸ ಮಾಡ್ತಾನೆ 20 ವರ್ಷ ಆಯ್ತು, 25 ವರ್ಷ ಆಯ್ತು, 100 ವರ್ಷ ಆಯ್ತು, ಹುಟ್ಟನ ವಾಸ ಮಾಡಿ ಕರೆ ಇದು ಧರ್ಮದ ಲಿಸ್ಟ್ನಾಗ ಬರಂಗಿಲ್ಲ. ಇದು ಎದ್ರೊಳಗೆ ಬರ್ತೈತೆ ಹೇಳ್ರಿ, ಸದಾಚಾರ ಒಳಗೆ ಬರ್ತದೆ. ಸೊ ಅದಕ್ಕೋಸ್ಕರ ಅನಾದಿ ಸೇನಾ ಏನಿದ್ದೀನಪ್ಪ ಅಂದ್ರೆ, ರಾಗಿ ಹೂ ಉಪಚಾರ ಕರಾನೆ ಪ್ರಭು ಆಯಾವು ಅಂತೇಳಿ ದೇವಶಾಸ್ತ್ರಗಳು ಪೂಜನದೊಳಗೆ ಹಾಡೊಳಗೆ ಎಷ್ಟೋ ಸಲ ಹೇಳ್ತಿರ್ತವು. ಸೊ ನಮ್ಮಲ್ಲಿರ್ತಕ್ಕಂಥ ರಾಗ, ನಮ್ಮಲ್ಲಿರ್ತಕ್ಕಂಥ ಮೋಹ ಇವೆಲ್ಲ ಕಡಿಮೆ ಆದಾಗ ಮಾತ್ರ ಧರ್ಮ ಆಗ್ತಿತ್ತು, ಹೊರತಾಗಿ ಅಲ್ಲಿ ತನಕ ಧರ್ಮ ಆಗಂಗಿಲ್ಲ. ಸೊ ನಾವು ಇಲ್ಲಿ ತನಕ ಏನು ಚರ್ಚೆ ಮಾಡಿದ್ದಪ್ಪ ಅಂತಂದ್ರೆ, ಒಂದು ಪಂಡಿತ್ ಟೋಡರ್ಮಲ್ಜಿ ಬರೆದಂಥ ಶಾಸ್ತ್ರ ಸ್ವಾಧ್ಯಾಯದಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ, ಧರ್ಮ ಅಂದ್ರೆ ಕಷ್ಟ ಅಲ್ಲ, ಧರ್ಮ ಅಂದ್ರೆ ತ್ರಾಸಲ್ಲ, ಧರ್ಮ ಅಂದ್ರೆ ಬಂಧನ ಅಲ್ಲ, ಧರ್ಮ ಅಂದ್ರೆ ಪರಾಧೀನತೆ ಅಲ್ಲ. ಧರ್ಮ ನಮ್ಮಲ್ಲೇ ವಿಚಾರ ಮಾಡುವಂಥ ದೃಷ್ಟಿಕೋನ ಬದಲು ಮಾಡ್ತದೆ. ಧರ್ಮ ನಮ್ಮಲ್ಲಿರ್ತಕ್ಕಂಥ ಯಾವ ವಸ್ತು ಹೆಂಗೆ ನೋಡಬೇಕು ಅದನ್ನು ತಿಳಿಸ್ಕೊಡ್ತದೆ. ಧರ್ಮ ನಮ್ಮಲ್ಲೇ ನಿರಾಕುಲತೆ ತರ್ತದೆ. ಧರ್ಮ ನಮ್ಮಲ್ಲೇ ಸುಖವನ್ನು ಉತ್ಪನ್ನ ಮಾಡ್ತದೆ. ಸೊ ಧರ್ಮದಿಂದ ಇಲ್ಲಿ ತನಕ ಯಾರು ತಮ್ಮ ಹೃದಯದೊಳಗೆ ಸ್ಥಾಪನೆ ಮಾಡಿದಾರಲ್ಲ ಅವ್ರು ಯಾವತ್ತೂ ದುಃಖಿ ಆಗಿಲ್ಲ. ಧರ್ಮವನ್ನು ಹೃದಯದೊಳಗೆ ಸ್ಥಾಪನೆ ಮಾಡಿಕೊಂಡುಪ್ಪ ಅಂತಂದ್ರೆ ನಾವು ಕೂಡ ಸುಖಿ ಆಗ್ತೇವೆ, ಎಲ್ಲರೂ ಕೂಡ ಸುಖಿ ಅಂತ ಮಾರ್ಗದ. ಸೊ ಅದಕ್ಕೋಸ್ಕರ ನಾವು ಕೂಡ ಏನು ಮಾಡೋಣಪ್ಪ ಅಂತಂದ್ರೆ, ನಿಜವಾದ ತತ್ವಜ್ಞಾನವನ್ನು ಪ್ರವಚನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ಒಂದು ಮಾತು ಹೇಳಿದ್ದೆ, जो छपा है उसको मत देखना, उसमें जो छुपा है तत्व है उसको देखना. ಜ್ಞಾನದಿಂದ ಶಬ್ದ ತಿಳಿದು ಬರ್ತದೆ, ಆದರೆ ಅರ್ಥ ತಿಳಿದು ಬರಬೇಕಾದ್ರೆ ಅನುಭವದಿಂದ.
ಅನುಭವದಿಂದ ಮಾತ್ರ ಶಾಸ್ತ್ರದ ಅರ್ಥ ತಿಳಿದು ಬರ್ತದೆ. ಸೊ ಅನುಭವದಿಂದ ಶಾಸ್ತ್ರದ ಅರ್ಥ ತಿಳಿದು ಬರ್ತಪ್ಪ ಅಂತಂದ್ರೆ ನಿಮಗೆ ಕೋಟಿ ಕೊಟ್ಟರೆ ಎಷ್ಟು ಆನಂದ ಆಗ್ತಿತ್ತೋ ಗೊತ್ತಿಲ್ಲ. ಅದಕ್ಕಿಂತ ದೊಡ್ಡ ಆನಂದ ಯಾವಾಗ ಬರ್ತಿತ್ತು ಹೇಳ್ರಿ? ಆಚಾರ್ಯ ಯಾವ ಉದ್ದೇಶದಿಂದ ಯಾವ ಗಾಥೆಗಳನ್ನು ಬರೆದಿದ್ದಾರಲ್ಲ ಆ ಗಾಥಾ ಅರ್ಥ ನಿಮಗೆ ತಿಳಿತ ತಿಳ್ಕೋರೆ, ಅದರ ಆನಂದನೇ ಬೇರೆ. ಅದು ಹೆಂಗೆ ಉಚ್ಚಲು ಕೂದು ಆಗ್ತಿರ್ತಾವ್ರಲ್ಲ, ಸಮುದ್ರ ಅಲೆಗಳು ಹಿಂಗೆ ಎದ್ದೆದ್ದಿ ಬಿಡ್ತಿರ್ತಾವ್ರಲ್ಲ, ಹಂಗೆ ಸುಖದ ಅಲೆಗಳ ತನ್ನಿಂದ ತಾನ ಜ್ಞಾನಿಗೆ ಒಳಗೆ ಬಿಡ್ತಿರ್ತಾವೆ. ಅಂದ್ರೆ ಅಷ್ಟು ಆನಂದ ಆಗ್ತದೆ. ನಮಗೆ ಇಲ್ಲಿ ತನಕ ಯಾಕೆ ಆನಂದ ಆಗಿಲ್ಲಪ್ಪ ಅಂತಂದ್ರೆ ಹಾಳಿ ತಿರ್ಸಾಡ್ಕೋತ ಹೋಗೋರಿ ನಮಗೆ ಎಲ್ಲಿ ಆಗೋದ್ರಿ. ಸೊ ಎಷ್ಟು ಆದಷ್ಟು ನಿವೃತ್ತಿ ತಗೋರಿ. ನಿವೃತ್ತಿ ಇಲ್ದನ ಪ್ರವೃತ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತಂತೂ ಎಲ್ಲರೂ ಹೊಸ ವರ್ಷ ಎಲ್ಲ ವಿಶ್ ಮಾಡ್ರಿ. ಒಬ್ರಿಗೊಬ್ರು ಭೇಟಿಯಾಗಿ ಅಂತೂ ಯಾರು ಮಾಡೋದು ಭಾಳ ಕಠಿಣ. ಎಲ್ಲರೂ ಮೊಬೈಲ್ದಾಗ ಮಾಡ್ರಿ. ಯಾಕಂದ್ರೆ ಯಾರು ಮಾತಾಡೋಂಗಿಲ್ಲ, ಅಷ್ಟು ಟೈಮ್ ಭೀ ಇಲ್ಲ. ಹೊಸ ವರ್ಷದ ಶುಭಾಶಯಗಳಂತ ಹೇಳ್ರಿ. ಖರೆ ಹೊಸ ವರ್ಷ ಹೆಂಗೆ ಬರೋದ? ಯಾವ ಕ್ರೋಧಾದಿಗಳ ಪಂಚ ಪಾಪಗಳ ಇವೆಲ್ಲ ಏನದವ್ರಲ್ಲ ಇಂದ್ರಿಯ ವಿಷಯಗಳ ಇವು ರಾಗದ್ವೇಷ ಕಡಿಮೆ ಆಗೋ ಶಿಲೆ ನಮ್ಮಲ್ಲಿ ಹೊಸತನ ಬರಂಗ ಇಲ್ಲ. ಸೊ ಈ ವರ್ಷ ನಾವು ಏನು ಧ್ಯೇಯ ಮಾಡಬೇಕಪ್ಪ ಅಂತಂದ್ರೆ ನೀವು ಒಂದು ನಿಯಮ ತಗೋರಿ. ನಾ ಈ ವರ್ಷ ಇಷ್ಟು ಶಾಸ್ತ್ರಗಳ ಅಧ್ಯಯನ ಮಾಡ್ತೀನಿ, ಅಥವಾ ಪಂಚಪರಮಾಗಮಗಳ ಶಾಸ್ತ್ರಗಳ ಅಧ್ಯಯನ ಮಾಡ್ತೀನಿ, ಅಥವಾ ತತ್ವಾರ ಸೂತ್ರ, ಅಥವಾ ನಿಮಗೆ ಯಾವ್ದು ಇಷ್ಟ ಅನಿಸ್ತೈತಿ ಸರಳ ಅನಿಸ್ತೈತಿ, ನಾ ಈ ವರ್ಷನಾಗ ಇಷ್ಟು ಶಾಸ್ತ್ರ ಅಧ್ಯಯನ ಇಷ್ಟು ತತ್ವಜ್ಞಾನ ಅಧ್ಯಯನ ಮಾಡಿ ಮತ್ತು ಈ ವರ್ಷ ನನ್ನ ಪಂಚೇಂದ್ರಿಯ ಸಂಸಾರ ವಿಷಯ ಭೋಗಗಳೊಳಗೆ ಇದ್ರೊಳಗೆ ಇಷ್ಟು ಕಡಿಮೆ ಮಾಡ್ತೇನೆ. ಇಡ್ತೂಸ್ತಕ ಇಷ್ಟು ನಾ ಮಾಡ್ತೀನಲ್ಲ. ಈಗ 10 ಎಕರೆ ನಾನು ನೋಡ್ಕೋತೀನಿಲ್ಲ, ಅದ್ರೊಳಗೆ 6, 8, 9 ಬರ್ರಿ ಪहिले ಬಿಡೋದ್ರೆ ಚಾಲು ಮಾಡ್ರಿ. ಹಿಂದಿನ ಹೋದಿತ್ತು ಇಷ್ಟು ನಾ ಮಾಡ್ತೀನಿ, ಇಷ್ಟು ನಾ ಪಾಪ ಕಡಿಮೆ ಮಾಡ್ತೇನೆ, ಇಷ್ಟು ತಲೆ ಕೆಡಿಸ್ಕೊಂಗಿಲ್ಲ, ಇನ್ನು ಮನೆಯಾಗಿನ ಇಂತಿಷ್ಟು ವ್ಯವಹಾರದೊಳಗೆ ನಾ ಇಷ್ಟು ಕಡಿಮೆ ಮಾಡ್ತೇನೆ. ಹಿಂಗೆ ಪ್ರತಿ ವರ್ಷ 6 ತಿಂಗಳಿಗೊಮ್ಮೆ 3 ತಿಂಗಳು ಹಿಂಗೆ ಈ ಥರ ನಿಯಮ ಮಾಡ್ಕೋತ ಬಂದುಪ್ಪ ಅಂತಂದ್ರೆ ಕಂಪ್ಲೀಟ್ ಒಂದು ದಿವಸ ಏನಾಗ್ತೈತೆ ಅಂದ್ರೆ ನಿವೃತ್ತಿ. ಒಮ್ಮೆ ದೀಕ್ಷಾ ತಗೋ ಅನ್ನೋ ತ್ರಾಸ ಆದೈತ್ರಿ. ಸೊ ಅದಕ್ಕೋಸ್ಕರ ಈ ರೀತಿ ನಿಯಮ ಮಾಡ್ಕೊಳ್ಳಿ. ಅವಾಗ ನಮ್ಮಲ್ಲಿ ಹೊಸ ವರ್ಷ ಬರೋದ ಮತ್ತು ನಮ್ಮಲ್ಲಿ ಏನಾಗ್ತೈತೆ